मनुष्य की बात नहीं कर रही हूँ, आत्माएं जो लंबे काल से यात्रा कर रही हैं वो कौन है? ಬ್ರಹ್ಮ ಬಾಬಾ बोल रहे हैं. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ. ಹೇಳಲಾಗುತ್ತೆ ಜೀವನ ಅನ್ನುವಂಥದ್ದು ಯಾತ್ರೆ. ಸ್ವಲ್ಪ ದೂರ ಇಟ್ಕೊಳ್ಳಿ, ಅದು ತುಂಬ ಎಕೋ ಆಗ್ತಾ ಇದೆ. ಅದು ಜೀವನ ಅನ್ನುವಂಥದ್ದು ಯಾತ್ರೆ ಅಂತ ಹೇಳಲಾಗುತ್ತೆ. ಅದು ಕೂಡ ಬಹಳ ದೀರ್ಘವಾಗಿರುವಂಥ ಯಾತ್ರೆ ಇದು. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಯಾತ್ರೆ ಮಾಡಿರುವಂಥವ್ರು ಯಾರು? ಆತ್ಮಗಳು. ಯಾ ಆತ್ಮಗಳು? ನಾವಲ್ಲ. ಯಾರು ಸತ್ಯುಗದ ಆದಿನಲ್ಲಿಂದ ಬಂದಿದ್ದಾರೆ? ಸತ್ಯುಗದ ಆದಿಯಿಂದ ಯಾರು ಬಂದಿದ್ದೀವಿ? ನೀವೆಲ್ಲ ಬಂದಿದ್ದೀರಾ ಸತ್ಯುಗದ ಆದಿಯಿಂದ? ಎಸ್. ಸತ್ಯುಗದ ಆದಿಯ ಆತ್ಮಗಳು 5,000 ವರ್ಷಗಳಾಯಿತು ಈ ಪ್ರಪಂಚಕ್ಕೆ ಬಂದು ಈ ಒಂದು ಭೂಮಿಯ ಮೇಲೆ ಪಾಠ ಮಾಡ್ತಾ 5,000 ವರ್ಷಗಳಾಗಿದೆ. ಸೊ ಹಳೆ ಯಾತ್ರಿಗಳಲ್ವ ನಾವೆಲ್ಲ. ಸೊ ಹಳೆ ಯಾತ್ರಿ ಅಂತಂದಮೇಲೆ ಅಕ್ಯುಮುಲೇಷನ್ ಏನಾಗಿದೆ ನಮ್ಮದು, ಅದನ್ನು ಜಾಸ್ತಿ ಆಗಿದೆ ಅಲ್ಲ. ದ್ವಾಪರ ಯುಗದಿಂದ ಸತ್ಯುಗ ತ್ರೇತಾಯುಗದಲ್ಲಿ ಸುಖವಾಗಿದ್ವಿ, ಬಟ್ ದ್ವಾಪರ ಯುಗದಿಂದ ನಮ್ಮಲ್ಲಿ ಏನು ದುಃಖದ ಸಂಸ್ಕಾರಗಳು ಸ್ವಲ್ಪ ಬರ್ತಾ ಹೋಯಿತು. ಯಾವಾಗ ನಾವು ಶರೀರ ಬಿಡ್ತಾ ಹೋದ್ವಿ, ಏನಾದರೂ ಒಂದು ಸಂಸ್ಕಾರ, ನೆಗೆಟಿವ್ ಸಂಸ್ಕಾರ ನಾವು ಕ್ಯಾರಿ ಆನ್ ಮಾಡ್ತಾ ಹೋಗ್ತಿದ್ವಿ ನೆಕ್ಸ್ಟ್ ಜನ್ಮಕ್ಕೆ. ಸೊ ಅದನ್ನು ಮಾಡ್ತಾ ಇವಾಗ 84ನೇ ಜನ್ಮದಲ್ಲಿ ನಿಮ್ಮ ಸಂಸ್ಕಾರಗಳಲ್ಲಿ ಆ ಒಂದು ದುಃಖದ ಸಂಸ್ಕಾರ ಅಥವಾ ನೆಗೆಟಿವ್ ಸಂಸ್ಕಾರಗಳ ಒಂದು ಜಮಾ ಆಗಿರೋದು ಬ್ರಹ್ಮಣ ಆತ್ಮಗಳಲ್ಲಿ ಅದು ಓಪನ್ ಇಟ್ಟಿರಿ ಅಗಣ, ಅದು ಓಪನ್ ಇಡಿ ಅದನ್ನು. ಕ್ರಾಸ್ ವೆಂಟಿಲೇಷನ್ ಬೇಕು ಆಗತ್ತೆ. ಅದು ಅಕ್ಯುಮುಲೇಷನ್ ಜಾಸ್ತಿ ಆಗಿದೆ ಇವಾಗ. ಸೊ ಅದಕ್ಕೆ ಇವಾಗಿನ ಪ್ರಪಂಚದಲ್ಲಿ, ಕಲಿಯುಗದ ಪ್ರಪಂಚದಲ್ಲಿ ಇವಾಗ ನೋಡಿದಾಗ, ಅಕ್ಕಪಕ್ಕದ ಎಲ್ಲ ಕಡೆ ನೋಡಿದಾಗ ಎಲ್ಲ ಆತ್ಮಗಳು ಇವಾಗಿದ್ದಾರೆ ಇಲ್ಲಿ. ಸತ್ಯುಗದ ಆದಿಯ ಆತ್ಮಗಳು ಇದ್ದಾರೆ, ಸತ್ಯುಗದ ಅಂತಿಮ ಸಮಯದ ಆತ್ಮಗಳು ಇದ್ದಾರೆ, ತ್ರೇತಾಯುಗದ ಆತ್ಮಗಳು ಇದ್ದಾರೆ, ದ್ವಾಪರಯುಗದ ಆತ್ಮಗಳು ಇದ್ದಾರೆ, ಕಲಿಯುಗದ ಆತ್ಮಗಳು ಇವಾಗೆಲ್ಲ ಇದ್ದಾರೆ. ಎಲ್ಲ ಕಾಂಬಿನೇಷನ್ನು ಅಲ್ವಾ? ಸೊ ಯಾವಾಗ ಕಾಂಬಿನೇಷನ್ ಎಲ್ಲ ಪ್ರಕಾರದ ಆತ್ಮಗಳನ್ನು ನೋಡಿದಾಗ ಇವಾಗ ಬರ್ತಾ ಇದ್ದಾರಲ್ಲ ಆತ್ಮಗಳು ಮೇಲಿಂದ, ಇವಾಗ ಅವ್ರದ್ದು ಕ್ವಾಲಿಟಿ ಸ್ವಲ್ಪ ಸತ್ವಪ್ರಧಾನ ಅಥವಾ ರಜೋಪ್ರಧಾನ ಆ ಕ್ವಾಲಿಟಿ ಇದೆ. ನಮ್ಮದು ಪೂರ್ತಿ ಕೆಳಗಡೆ ಬಂದ್ಬಿಟ್ಟಿದೆ, ರೈಟ್? ಸೊ ಆ ರಜೋಪ್ರಧಾನ ಅಥವಾ ಸತ್ವಪ್ರಧಾನ ಆತ್ಮಗಳನ್ನು ನೋಡಿದಾಗ ನಮಗೇನನ್ಸತ್ತೆ? ಅಯ್ಯೋ ನಮ್ಗಿಂತ ಅವರೇ ಬೆಟರಪ್ಪ, ಅವ್ರದ್ದೇ ಸಂಸ್ಕಾರಗಳು ಚೆನ್ನಾಗಿದೆ ಅನಿಸತ್ತೆ ಒಂದು ಕ್ಷಣಕ್ಕೆ. ಬಟ್ ಅದಾದ ಮೇಲೆ ನಾವು ಅರ್ಥ ಮಾಡ್ಕೊಂಡಾಗ, ಅದು ಕೂತ್ಕೊಂಡು ಸ್ವಲ್ಪ ರಿಯಲೈಸೇಷನ್ ಮಾಡಿದಾಗ, ಇವಾಗ ಬಂದಿರೋ ಆತ್ಮಗಳು ಸತ್ವಪ್ರಧಾನ ಇದ್ದೇ ಇರ್ತಾರೆ, ಬಟ್ ಅವ್ರದ್ದು ಎಷ್ಟು ಸಮಯ ಆ ಕ್ವಾಲಿಟಿ. ನಮಗೆ 5,000 ವರ್ಷಗಳು ಬೇಕಾಯಿತು ಪೂರ್ತಿ ಕೆಳಗಿಳಿಯೋಕ್ಕೆ. ಅವರಿಗೆ ಒಂದು ಜನ್ಮದಲ್ಲೇ ಎಲ್ಲ ಸ್ಟೇಜಸ್ಸು ಅನುಭವ ಮಾಡಬೇಕಲ್ವ? ಸೊ ಯಾರು ಶ್ರೇಷ್ಠ? ನಾವೇ ಶ್ರೇಷ್ಠ ಅಲ್ಲ? ಸೊ ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇವಾಗ ವರ್ಲ್ಡ್ ಟೂರ್ಗೆ ಯಾರಾದರೂ ಒಂದು ಗ್ರೂಪ್ ಹೋಗ್ತಾರೆ ಅಂದ್ಕೊಳ್ಳಿ. 1 ಮೇ ಹೊರಡ್ತಾರೆ. 1 ಮೇ ಹೊರಟಾಗ ಎಷ್ಟೊಂದು ಉಮಂಗ್ ಉತ್ಸಾಹ ಇರುತ್ತಲ್ಲ, ಅಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು, ಆ ಸ್ಥಾನ ನೋಡಬೇಕು, ಈ ಸ್ಥಾನ ನೋಡಬೇಕು, ಎಷ್ಟೊಂದು ಉಮಂಗ್ ಉತ್ಸಾಹ ಇರುತ್ತೆ. ಅದು 1 ಮಂತಿನ ಟೂರು. 25th 26th ಆಗೋಷ್ಟೊತ್ತಿಗೆ ಅವ್ರ ಸ್ಥಿತಿ ಹೇಗಿರುತ್ತೆ?
ಸ್ಥಿತಿ ಹೇಗಿರುತ್ತೆ? ಪೂರ್ತಿ ಸುಸ್ತಾಗೋಗಿರ್ತಾರೆ. ಎಷ್ಟೇ ಯಾವುದೇ 5 ಸ್ಟಾರ್ ಹೋಟ್ಲಲ್ಲಿ ಇದ್ರೂ, ಎಷ್ಟೇ ಒಳ್ಳೆ ಏರ್ ಕಂಡೀಷನ್ಡ್ ಟ್ರಾವೆಲಿಂಗ್ ಆದ್ರೂ, ಎಷ್ಟೇ ಒಳ್ಳೊಳ್ಳೆ ಜಾಗಗಳು ನೋಡಿದ್ರೂ ಲಾಸ್ಟಿಗೆ ಏನನ್ಸುತ್ತೆ ಅವ್ರಿಗೆ? ಸಾಕಪ್ಪ ಸಾಕು, ಇವಾಗ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಎಲ್ಲ, ಬಟ್ ಮನೆಗೆ ಹೋಗಿ ಮೊಸರನ್ನ ತಿಂದರೆ ಸಾಕು, ಮನೆಗೆ ಹೋಗಿ ಒಂದು ಕಿಚಡಿ, ಏನು ಸಾಧಾರಣ ಊಟ, ಮನೆ ಊಟ ಬೇಕು, ಮನೆ ಹಾಸಿಗೆ ಬೇಕು ಅನ್ಸತ್ತೆ. ಮನೆಗೆ ಹೋಗುವ ಒಂದು ಇಚ್ಛೆ ಜಾಗೃತಿ ಆಗತ್ತೆ. ಸೊ ಅದೇ ಟೈಮಿಗೆ 25th ಅಥವಾ 26th ಮೇ ಅಷ್ಟೊತ್ತಿಗೆ ಇದು ಹೊಸ ಗ್ರೂಪ್ ಹೊರಡ್ತಾ ಇದೆ ವರ್ಲ್ಡ್ ಟೂರ್ಗೆ. ಅವ್ರದ್ದು ಸ್ಥಿತಿ ಹೇಗಿರುತ್ತೆ? ಉಮಂಗ್ ಉತ್ಸಾಹ ಇರುತ್ತೆ, ನೋಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಯಾವುದು ನಮ್ಮ ಸ್ಥಿತಿ ಇತ್ತು ಫಸ್ಟ್ ಮೇನಲ್ಲಿ, ಅವ್ರದ್ದು ಆ ಸ್ಥಿತಿ ಅಲ್ಲಿರತ್ತೆ. ಸೊ ಇವಾಗ ಆತ್ಮಗಳನ್ನು ನೋಡಿದಾಗ ನಾವೆಲ್ಲರೂ ಇವಾಗ ಯಾವ ಸ್ಥಿತಿನಲ್ಲಿದ್ದೀವಿ? ವಾನಪ್ರಸ್ಥ ಸ್ಥಿತಿ. ಹೋಗ್ಬೇಕಪ್ಪ ಮನೆಗೆ ವಾಪಸ್. ಯಾವ ಮನೆ? ಪರಂಧಾಮ ಮನೆಗೆ ಹೋಗ್ಬೇಕು ವಾಪಸ್ಸು. ತುಂಬ ದಿನಗಳಾಯಿತು ಮನೆ ಬಿಟ್ಟು, ನಮ್ಮ ಮನೆ ಬಿಟ್ಟು, ಪರಂಧಾಮ ಬಿಟ್ಟು ತುಂಬಾ ವರ್ಷಗಳಾಯಿತು. ಮನೆಗೆ ಹೋಗ್ಬೇಕು ವಾಪಸ್ಸು. ಒಂಥರ ವೈರಾಗ್ಯ, ಒಂಥರ ಹೋಗಬೇಕು, ಒಂಥರ ಮನೆ ಜ್ಞಾಪಕ ಜಾಸ್ತಿ ಬರುತ್ತೆ. ಅಷ್ಟೊಂದು ಉಮಂಗ್ ಉತ್ಸಾಹ ಇಲ್ಲ ಈ ಕಲಿಯುಗ ಪ್ರಪಂಚದಲ್ಲಿ. ಅದು ಮಾಡಬೇಕು, ಇದು ಮಾಡಬೇಕು, ಆ ಸೇವೆಗೋಸ್ಕರ ಏನು ಮಾಡಬೇಕು, ಏನು ಮಿನಿಮಮ್ ಏನು ಮಾಡಬೇಕು ಅದಂತೂ ಮಾಡ್ತಾಯಿದ್ವಿ. ಬಟ್ ಇವಾಗೇನು ಆತ್ಮಗಳು ಬಂದಿದ್ದಾರೆ, ಅವರಲ್ಲೇನು ಉಮಂಗ್ ಉತ್ಸಾಹ ಇದೆ, ಇದು ಮಾಡಬೇಕು, ಅದು ಮಾಡಬೇಕು, ಇದು ಆ ಥರ ಉಮಂಗ್ ಉತ್ಸಾಹ ಬ್ರಾಹ್ಮಣ ಆತ್ಮಗಳಲ್ಲಿ ಕಾಣಿಸೋದಿಲ್ಲ. ಯಾಕೆಂದರೆ ಬೇಹದ್ದಿನ ವೈರಾಗ್ಯ, ಒಂದು ಸುಸ್ತಾಗಿ ಇವಾಗ ವಾಪಸ್ ಹೋಗಬೇಕು ಅಂತ ಇರೋದು. ಬಟ್ ವಾಪಸ್ ಹೋಗ್ಲಿಕ್ಕೂ ಏನು ಮಾಡಬೇಕಾಗಿ? ಇವಾಗ ಯಾರು ಹೋಗ್ತಾರೆ ವಾಪಸ್ ಮನೆಗೆ? ವಾಪಸ್ ಮನೆಗೆ ಯಾರು ಹೋಗ್ತಾರೆ? ಎಲ್ಲ ಹಿಸಾಬ್ ಕಿತಾಬಿಂದ, ಎಲ್ಲ ಲೆಕ್ಕಾಚಾರಗಳಿಂದ ಮುಕ್ತರು ಯಾರಾಗ್ತಾರೆ? ಅವ್ರು ತಾನೇ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ. ಅವ್ರಿಗೆ ಮಾತ್ರ ವೀಸಾ ಸಿಗತ್ತೆ, ಪರಂಧಾಮದ್ದು ಎಂಟ್ರಿ ಸಿಗತ್ತೆ. ಎಲ್ಲಿ ತನಕ ನಾವು ಮುಕ್ತರಾಗಲ್ಲ ಅಲ್ಲಿ ತನಕ ನಾವು ಜನ್ಮಗಳನ್ನು ತಗೊಳ್ತಾನೆ ಇರಬೇಕಾಗತ್ತೆ. ಮುಕ್ತರಾಗಲಿಕ್ಕೆ ನಮ್ಮದು ಲೆಕ್ಕಾಚಾರಗಳು ಜಾಸ್ತಿ, ಏಕೆಂದರೆ ಜನ್ಮಗಳು ಜಾಸ್ತಿ ನಮ್ಮದು, ಅದಕ್ಕೆ ಲೆಕ್ಕಾಚಾರನೂ ಸಹ ನಮ್ಮದು ಜಾಸ್ತಿ. 1-2 ಜನ್ಮಗಳ ತಗೊಂಡಿರೋ ಆತ್ಮಗಳಿಗೆ ಲೆಕ್ಕಾಚಾರಗಳು ಕಮ್ಮಿ. ನಾವು 63 ಜನ್ಮಗಳ ಲೆಕ್ಕಾಚಾರಗಳು ನಮ್ಮಲ್ಲಿ ಜಾಸ್ತಿ ಆಗಿದೆ ಇವಾಗ. ಸೊ ಬಟ್ ನಮಗೇನು ಬೆನಿಫಿಟ್ ಅಂತಂದರೆ, ಬಾಬನ ಮಕ್ಕಳಿಗೇನು ಬೆನಿಫಿಟ್ ಅಂತಂದರೆ ಹೆಲ್ಪ್. ಬಾಬನ ಹೆಲ್ಪ್ ನಮಗೆ ಸಿಗೋ ಕಾರಣದಿಂದ, ಜ್ಞಾನದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋ ಕಾರಣದಿಂದ, ಆ ಬಾಬನ ಹೆಲ್ಪ್ ಸಿಗೋ ಕಾರಣದಿಂದ ಆ ಒಂದು ಲೆಕ್ಕಾಚಾರಗಳಿಂದ ನಾವು ಜಲ್ದಿ ಚುಕ್ತರಾಗಿ ನಾವು ಆ ಒಂದು ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ಮುಕ್ತರಾಗಬೇಕು ಅಂತಂದರೆ ಏನು ಮಾಡಬೇಕು? ಯಾಕೆಂದರೆ ಅಕ್ಯುಮುಲೇಷನ್, ಲಗೇಜ್ ನಮ್ಮಲ್ಲಿ ಜಾಸ್ತಿ ಆಗೋಗಿದೆ ಈಗ. ಇಲ್ಲಿ ಲಗೇಜ್, ಇವಾಗ ಅದನ್ನೆಲ್ಲ ತೆಗಿಬೇಕದನ್ನು. ಇವಾಗ ಎಲ್ಲ ಕಮ್ಮಿ ಮಾಡಿ ಲೈಟಾಗಿ ಹೋಗಬೇಕು. ಸೊ ಲೈಟಾಗಿ ಹೋಗಬೇಕು ಅಂತಂದಮೇಲೆ ಇದನ್ನೆಲ್ಲ ಇದರಿಂದ ಎಲ್ಲ ಹಿಸಾಬ್ ಕಿತಾಬ್ಗಳಿಂದ ಮುಕ್ತ ಆಗಬೇಕು ಅಂತಂದರೆ ಬಾಬಾ ಏನು ಹೇಳಿದ್ದಾರೆ ಮುರಳಿನಲ್ಲಿ ಬಾಬಾ ಏನು ಹೇಳಿದ್ದಾರೆ ಅಂತಂದರೆ, ಪುರಾಣ ಜೋ ಜನ್ಮೋं का हिसाब किताब है वो आप योग से ಚುಕ್ತು ಕರೋ. ಏನು ಹಳೆ ಲೆಕ್ಕಾಚಾರಗಳಿದ್ದಾವೆ, ಹಿಂದಿನ ಜನ್ಮಗಳ ಲೆಕ್ಕಾಚಾರ ನಮಗೆ ಗೊತ್ತಿಲ್ಲ, ನಾವೇನು ಪಾಪ ಮಾಡಿದ್ದೀವಿ ಅಂತ. ಎಲ್ಲರೂ ಮಾಡೇ ಇದ್ದೀವಿ, ದೇಹ ಅಭಿಮಾನದಲ್ಲಿ ಬಂದಿರೋ ಕಾರಣದಿಂದ ದ್ವಾಪರ ಯುಗದಿಂದ ನಾವು ಪಾಪಗಳ ಕರ್ಮಗಳು ಮಾಡಿದ್ದೀವಿ. ಸೊ ಅದು ಜ್ಞಾಪಕ ಇಲ್ಲ ನಮಗೆ. ಸೊ ಅದು ಚುಕ್ತ ಹೇಗಾಗತ್ತೆ? ಅದು ಹೇಗೆ ಚುಕ್ತ ಆಗತ್ತೆ? ಯೋಗದಿಂದ. ಮುರಳಿಯ ಮಹಾವಾಕ್ಯ ಇದು. ಯೋಗದಿಂದ ಆ ಎಲ್ಲ ಚುಕ್ತ ಮಾಡ್ಬೋದು. ಬಟ್ ಈ ಜನ್ಮದ ಏನು ಲೆಕ್ಕಾಚಾರಗಳಿವೆ, ನಾವು ಜ್ಞಾನ ತಗೊಂಡ ಮೇಲೆ ನಾವೇನು ತಪ್ಪು ಮಾಡಿದ್ದೀವಿ, ಮಾಡ್ತಾ ಇರ್ತೀವಿ,
ಚಿಕ್ಕ ಪುಟ್ಟ ತಪ್ಪುಗಳು ದೇಹಾಭಿಮಾನದಲ್ಲಿ ಇರೋ ಕಾರಣದಿಂದ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತಾ ಇರ್ತವೆ ನಮ್ಮಿಂದ. ಸೊ ಅದಕ್ಕೆ ಏನು ಮಾಡಿ ಬಾಬಾ ಹೇಳಿದ್ದಾರೆ, ಶ್ರೀಮತ ಬಾಬನಿಗೆ ಸಚ್ ಸಚ್ ಬೋಲ್ದೇನ, ಏನೇ ಇದ್ರೂ ನಿಜವಾಗಿ ಎಲ್ಲ ಸತ್ಯವನ್ನು ಬಾಬನಿಗೆ ಒಪ್ಪಿಸಿದಾಗ 50% ಮಾಫ್ ಆಗತ್ತೆ ಅಲ್ವಾ. ಬಟ್ ಕೆಲವೆಲ್ಲ ಏನು ಸಂಸ್ಕಾರಗಳನ್ನ ನಾವು ತೊಗೊಂಡು ಬಂದಿದ್ದೀವಿ, ಯೋಗ ಮಾಡಬೇಕಾದ್ರೂ ಹೇಗೆ ಯೋಗ ಮಾಡಬೇಕು, ಯಾವ ರೀತಿಯಲ್ಲಿ ಯೋಗ ಮಾಡಬೇಕು, ಆದ ಕಾರಣದಿಂದ ಆ ಒಂದು ಹಳೆ ಏನು ಲೆಕ್ಕಾಚಾರಗಳು ಅದು ಚುಕ್ತ ಆಗಬೇಕಾಗಿದೆ. ಏಕೆ ಅಂತಂದರೆ ಯೋಗ ಮಾಡಿ ಅಂತಂದಾಗ ಅದು ಕೇವಲ ಯಾರಾದರೂ ಮೆಡಿಸಿನ್ ತೊಗೊಳಕ್ಕೆ ಹೋದರೆ, ಮೆಡಿಸಿನ್ ಏನಾದರೂ ಹೊಟ್ಟೆ ನೋವು ಅಂತಂದರೆ ಮೆಡಿಸಿನ್ ತೊಗೊಳ್ಳಿ ಅಂತಾರೆ, ತಲೆನೋವು ಅಂದರೆ ಮೆಡಿಸಿನ್ ತೊಗೊಳ್ಳಿ ಅಂತಾರೆ, ಕಾಲು ಕೈ ನೋವು ಅಂದರೆ ಮೆಡಿಸನ್ನು. ಬಟ್ ಯಾವ ಪರ್ಟಿಕ್ಯುಲರ್ ಮೆಡಿಸನ್ನು ಹೊಟ್ಟೆ ನೋವಿಗೆ ಬೇರೆ, ಜ್ವರಕ್ಕೆ ಬೇರೆ, ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಮೆಡಿಸನ್ನು. ಹಾಗೆಯೇ ನಾವು ಬೇರೆ ಬೇರೆ ಒಂದು ಆತ್ಮದ ಒಂದು ಹೀಲಿಂಗ್ ಮಾಡಬೇಕು ಅಂದಾಗ ಬೇರೆ ಬೇರೆ ರೂಪದಲ್ಲಿ ನಾವು ಆ ಯೋಗದ ಮೆಡಿಸನ್ ತಗೊಳ್ಬೇಕಾಗತ್ತೆ. ಒಂದೇ ಮೆಡಿಸನ್ ಎಲ್ಲದಕ್ಕೂ ವರ್ಕ್ ಆಗಲ್ಲ ಅಲ್ವಾ. ಸೊ ಇವಾಗ ಈ ಪಾಸ್ಟ್ ಏನು ಜನ್ಮಗಳಿದ್ದಿದೆ ಅದನ್ನು ನಾವು ಚುಕ್ತ ಮಾಡ್ಕೊಳ್ಬೇಕು ಅಂತಂದರೆ ಇವಾಗ ಏನು ಮಾಡಬೇಕು, ಹಿಂದಿನ ಜನ್ಮಗಳದ್ದ ಒಂದು ಭಾರ ಏನಿದೆ, ಲಗೇಜ್ ಏನಿದೆ, ಅದನ್ನು ಒಂದು ಆ ಬೀಜರೂಪ ಸ್ಥಿತಿನಲ್ಲಿ ಇದ್ದಾಗ ಭಸ್ಮ ಆಗತ್ತೆ, ಅದಂತೂ ನಿಜ. ಬಟ್ ಅದು ಅಲ್ದಲೇ ಏನು ಪಾಸ್ಟಿನ ಲಗೇಜ್ಗಳಿದೆ ಅದು ಯಾವಾಗಿನ ತನಕ ನಾವು ಕ್ಷಮಾ ಭಾವನೆ ಇಟ್ಕೊಂಡು ಕ್ಷಮೆ ಮಾಡೋದಿಲ್ಲ ಅಲ್ಲಿ ತನಕ ಆ ಒಂದು ಲಗೇಜ್ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಈ ಜನ್ಮದಲ್ಲೂ ಸಹ ಚಿಕ್ಕ ಪುಟ್ಟ ಏನು ನೆಗೆಟಿವಿಟಿ ಇದ್ದಾವೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹೋದಾಗ ಸೊ ಅದು ಭಾರ ಆಗುತ್ತೆ ಅಲ್ವಾ. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಈ ಜನ್ಮವನ್ನು ನೋಡಿದಾಗ ಚಿಕ್ಕಂದಿನಿಂದ ಇಲ್ಲಿ ತನಕ, ಹುಟ್ಟಿದಾಗಿಂದ ಇಲ್ಲಿ ತನಕ ಎಷ್ಟೇ ವರ್ಷ ಆಗಿರ್ಬೋದು, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, ಏನು ಈ ಶರೀರದಲ್ಲಿ ಇದ್ದು ಇಷ್ಟು ವರ್ಷಗಳಾಗಿದೆ, ಈ ಜೀವನದಲ್ಲಿ ನಿಮಗೆ ಸುಖ ಜಾಸ್ತಿ ಇದೆಯಾ ಅಥವಾ ದುಃಖ ಜಾಸ್ತಿ ಇದೆಯಾ? ಪರ್ಸೆಂಟೇಜಲ್ಲಿ ಏನು ಹೇಳೋಕ್ಕಾಗತ್ತೆ? ಸುಖ ಜಾಸ್ತಿ ಇದೆಯಾ ದುಃಖ ಜಾಸ್ತಿ ಇದೆಯಾ? ಏನು ಹೇಳ್ತೀರಾ? ಯಾರು ಹೇಳ್ತಾರೆ ದುಃಖ ಜಾಸ್ತಿ ಇದೆ? ಕೈ ಎತ್ತಿ. ದುಃಖ ಜಾಸ್ತಿ ಇದೆ. ಓಕೆ. ಯಾರು ಹೇಳ್ತೀರಾ ಸುಖ ಜಾಸ್ತಿ ಇದೆ ಈ ಜೀವನದಲ್ಲಿ? ಓಕೆ. ಯಾರು ಎರಡಲ್ಲೂ ಏನು ಎತ್ತಿಲ್ವಲ್ಲ? ಅವ್ರದ್ದು ಏನು ಯಾವುದರಲ್ಲಿ 50-50%? 50%? ಓಕೆ, 50-50%. ಬಟ್ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಸುಖ ನಮ್ಮ ಜೀವನದಲ್ಲಿ ಜಾಸ್ತಿ ಇದೆ. 90-95% ಸುಖ ಇದೆ. 1 or 2% ಸ್ವಲ್ಪ ದುಃಖ ಇರ್ಬೋದು ಅಷ್ಟೇ. ಬಟ್ ನಮಗೆ ಯಾತಕ್ಕೆ ಆ ದುಃಖ ಜಾಸ್ತಿ ಅನಿಸ್ತಾ ಇದೆ ಅಂತ ಯಾರು ಎತ್ತಿದ್ರಲ್ಲ ದುಃಖ ಜಾಸ್ತಿ ಇದೆ ಅಂತ, ಅದು ಆ್ಯಕ್ಚುಲಿ ನೋಡಿದಾಗ ನಾವು ದುಃಖಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಯೋಚನೆ ಮಾಡಿ. ಅಕಸ್ಮಾತ್ ನೀವು ದಿನ ಬೆಳಗ್ಗೆ ಎದ್ದು ಸೆಂಟ್ರಿಗೆ ಬರ್ತಾ ಇದ್ದೀರಾ. ಓಕೆ, ಬೆಳಗ್ಗೆ ಯಾವಾಗ ಸೆಂಟ್ರಿಗೆ ಬರ್ತೀರಾ? 6:30-7 ಗಂಟೆ ಅಷ್ಟೊತ್ತಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಬರ್ತೀರಾ ಅಂದ್ಕೊಂಡ್ರಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಬರ್ಬೇಕಾದ್ರೆ 1 hour ಟ್ರಾನ್ಸ್ಪೋರ್ಟ್ನಲ್ಲಿ ಮಾಡಬೇಕು ಅಂದರೆ ಅಲ್ಲಿ ಜನ ಇರ್ತಾರೆ. ಓಕೆ, ಸ್ವಲ್ಪ ಫ್ರೆಂಡ್ಶಿಪ್ ಆಗತ್ತೆ, ಏನಾದರೂ ಮಾತಾಡ್ತೀರಾ. ಸೊ ವಾಪಸ್ ಹೋಗ್ಬೇಕಾದ್ರೂ ಅದೇ ಟೈಮಿಗೆ ಹೋದಾಗ ಅದೇ ಟೈಮಲ್ಲಿ ಕೆಲವರು ಟ್ರಾವೆಲ್ ಮಾಡ್ತಾರೆ, ರೈಟ್? ಬಟ್ 1 month ಆಯಿತು, 1 month ಚೆನ್ನಾಗೇ ಇತ್ತು, ಟ್ರಾವೆಲ್ ಮಾಡ್ತಾ ಬರ್ತಾ ಹೋಗ್ತಾ ಇದ್ರಿ. ಬಟ್ ಒಂದಿನ ಲಾಸ್ಟ್ ಡೇ 31st ಡೇ ಸ್ವಲ್ಪ ಏನಾದರೂ ಒಬ್ಬರ ಜೊತೆಗೆ ಏನೋ ಒಂಥರ ಬೆಹಸ್ ಆಯಿತು, ಒಂಥರ ಆರ್ಗ್ಯುಮೆಂಟ್ ಆಯಿತು. ಜಾಸ್ತಿ ಜಗಳ ಅಲ್ಲ, ಬಟ್ ಆರ್ಗ್ಯುಮೆಂಟ್ ಥರ ಸ್ವಲ್ಪ ಸ್ಲೈಟಾಗೆ ಆರ್ಗ್ಯುಮೆಂಟ್ ಆಯಿತು.
ಸೊ ಟ್ರಾವೆಲ್ ಮಾಡ್ತಾ ಬರ್ತಾ ಬಟ್ 3 months ಆದಮೇಲೆ, 3 ತಿಂಗಳಾದಮೇಲೆ ಯಾರ ಜ್ಞಾಪಕ ಜಾಸ್ತಿ ಇರುತ್ತೆ? ಆ 30 days ಏನು ನೀವು 30 ದಿನ ಚೆನ್ನಾಗೇ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ರ ಅದು ಜ್ಞಾಪಕ ಇರುತ್ತಾ? ಅಥವಾ 1 ದಿನ ಏನು ನೀವು ಸ್ವಲ್ಪ ದುಃಖ ಸಿಕ್ತು ಅದು ಜ್ಞಾಪಕ ಇರುತ್ತಾ? ಆ 1 ದಿನ ಜ್ಞಾಪಕ ಇರುತ್ತಲ್ವಾ? ಸೊ ತಕಡಿ ಮೇಲೆ ಹಾಕಿದ್ಮೇಲೆ 30 ದಿನದ ಸುಖ ಮತ್ತು 1 ದಿನದ ಸ್ವಲ್ಪ ದುಃಖನೂ ಸ್ವಲ್ಪ ಇತ್ತು, ಅದು ಜಾಸ್ತಿ ಏನಿರಲಿಲ್ಲ, ರೈಟ್? ಸೊ 30 ದಿನದ ಸುಖ ಮತ್ತು 1 ದಿನದ ದುಃಖ ಯಾವ್ದು ಭಾರ? ಯಾವ್ದು ಭಾರ ಇವಾಗ? ಆ್ಯಕ್ಚುಲಿ 30 ದಿನದ ಸುಖ ಜಾಸ್ತಿ ಅಲ್ವಾ ಕಂಪ್ಯಾರಿಟಿವ್ಲಿ. ಸೊ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಇವಾಗ? 1 ದಿನದ ದುಃಖ. ಸೊ ವಿ ಹೋಲ್ಡ್ ಆನ್ ಟು ಇಟ್. ಅದಕ್ಕೆ ಕೂತ್ಕೊಂಡ್ಬಿಡ್ತೀವಿ, ಅಯ್ಯೋ ಹಂಗಾಗೋಯ್ತದು ಅವತ್ತು, ಅಯ್ಯೋ ಹಂಗಾಗೋಯ್ತದು. ಸೊ ಅದನ್ನು ಬಿಟ್ಟು ಏನು ಸುಖ ಸಿಕ್ತು ಅದನ್ನು ನಾವು ಕೌಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಸುಖದ ಪರ್ಸೆಂಟೇಜ್ ಜಾಸ್ತಿ ಇದೆ ಅಲ್ವಾ? ಸೊ ದುಃಖವನ್ನು ಅದನ್ನು ಬಿಡಬೇಕಾಗಿದೆ ನಮಗೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ಜಬ್ ತಕ್ ನೈ ಚೋಡೆಗೆ ಚೂಟೇಗ ನೈ. ಕಾಗೆ ಇಟ್ಕೊಂಡು ಇದು ಪ್ಯಾರೆಟ್ಟು ಇದನ್ನು ಇಟ್ಕೊಂಡು ನನಗೆ ಬಿಡು 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 ಅಂತಂದರೆ ಯಾರು ಬಿಡಬೇಕು? ಆ ಬ್ರ್ಯಾಂಚ್ ಬಿಡಬೇಕಾ, ನಾನು ಕೈ ಬಿಡಬೇಕಾ? ನಾನು ಕೈ ಬಿಟ್ಟರೆ ನಾನು ಫ್ರೀ ಆಗ್ತೀನಿ. ಇದಕ್ಕೆ ಹೇಳಿದ್ರೆ ನೀನು ಬಿಡು, ನೀನು ನನ್ನನ್ನು ಬಿಡು, ನೀನು ನನ್ನನ್ನು ಬಿಡು ಅಂತಂದರೆ ಇದು ಬಿಡಲ್ಲ, ನಾನು ಬಿಡಬೇಕು, ಅದು ಹೋಗುತ್ತೆ ಅಲ್ವಾ? ಸೊ ನಾವೂ ಸಹ ಅದನ್ನು ಇವಾಗ ಲೆಟ್ ಗೋ ಮಾಡಬೇಕಾಗಿದೆ. ಇದೇ ನಮಗೆ ಕಲಿಸತ್ತೆ ಸೆಕೆಂಡ್ ಪವರ್ ಏನು, ಅಷ್ಟಶಕ್ತಿಗಳ 2ನೇ ಶಕ್ತಿ ಏನಿದೆ, ಸಮೇಟ್ನೆ ಕಿ ಶಕ್ತಿ, ಪವರ್ ಟು ಪ್ಯಾಕಪ್, ಟ್ರಾವೆಲಿಂಗ್ ಲೈಟ್ ಅಲ್ವಾ? ನಮ್ದು ಏನು ಸ್ಮೃತಿಗಳಿದೆ ಅದನ್ನೆಲ್ಲ ನೆಗೆಟಿವ್ ಸ್ಮೃತಿಗಳನ್ನು ನಾವು ಅದನ್ನು ಎರೇಸ್ ಮಾಡಬೇಕಾಗಿದೆ, ಅಳಿಸ್ಬೇಕಾಗಿದೆ. ಅದನ್ನು ಅಳಿಸ್ಲಿಕ್ಕೆ ಏನಾದರೂ ಒಂದು ಡಸ್ಟರ್ ಇದೆಯಾ? ಇಲ್ಲಿ ಹಿಂಗೆ ಇಟ್ಕೊಂಡು ತಿಕ್ಬಿಟ್ರೆ ಅತ್ಲಾಗೆ ಅದು ಅಳಿಸೋಯ್ತು ಅನ್ನೋದು ಅಳಿಸೋಗಲ್ವಲ್ಲ. ಅದಕ್ಕೆ ಏನಾದರೂ ನಾವು ಎಕ್ಸಸೈಸ್ ಮಾಡಬೇಕಾಗಿದೆ, ಏನಾದರೂ ಒಂದು ಪ್ರಯತ್ನ ಮಾಡಬೇಕಾಗಿದೆ, ಪುರುಷಾರ್ಥ ಮಾಡಬೇಕಾಗಿದೆ. ಒಂದ್ಸಲಿ ದಾದಿ ಜಾನಕಿದು ಯಾವಾಗ್ಲೂ ಕ್ಲಾಸ್ ಮಾಡ್ತಾ ಇರ್ತಿದ್ರಲ್ವ, ಮುರಳಿ ಕ್ಲಾಸ್ ಆದಮೇಲೆ ಯಾವಾಗಲೂ ಕ್ಲಾಸ್ ಮಾಡ್ತಾಯಿದ್ರು. ಲಂಡನಲ್ಲಿ ಒಂದ್ಸಲಿ ಕ್ಲಾಸ್ ಮಾಡ್ತಾ ಮಾಡ್ತಾ ಫ್ಲೋನಲ್ಲಿ ಅದನ್ನು ಹೇಳಿದ್ರು, ನನಗೆ ಜೀನಾ ಭಿ ಆತಾ ಹೈ ತೋ ಮರ್ನಾ ಭಿ ಆತಾ ಹೈ, ಐ ನೋ ಹೌ ಟು ಲಿವ್, ಐ ನೋ ಹೌ ಟು ಡೈ. ಸೊ ಜೀವನ ಮಾಡೋದು ಗೊತ್ತು, ಬಟ್ ಸಾಯೋದು ಹೆಂಗೆ ಅಂತಲೂ ನನಗೆ ಗೊತ್ತು ಅಂತ ಅದ್ರ ಬಗ್ಗೆ ಹೇಳ್ತಾಯಿದ್ರು ದಾದಿ. ಸೊ ಕ್ಲಾಸ್ ಮಾಡ್ತಾ ಮಾಡ್ತಾ ದಾದಿ ಹೇಳಿದ್ರು, ಇದ್ರ ಬಗ್ಗೆ ಒಂದು ಬುಕ್ ಬರಿಬೇಕು, ಇದ್ರ ಬಗ್ಗೆ ನಾನು ಏನಾದ್ರು ಬುಕ್ ಮಾಡೋಣ ಅಂತಂದರು. ಅದಕ್ಕೆ ನೇವಲ್ ಭಾಯ್ ಅಂತ ಒಬ್ರು ಇದ್ದಾರಲ್ಲಿ ಲಂಡನ್ನಲ್ಲಿ. ನೇವಲ್ ಭಾಯ್ಗೆ ಹೇಳಿದ್ರು, ಇಸ್ಕೆ ಬಾರೆ ಮೇ ಲಿಖ್ನಾ ಬಾತ್ ನಮಗೆ. ತೊ ನೇವಲ್ ಭಾಯ್ ಯೋಚನೆ ಮಾಡಿ ಹೇಳಿದ್ರು, ಸರಿ. ಆಮೇಲೆ 1-2 ದಿನ ಆದಮೇಲೆ ಹಂಗೆ ಬರೆದ್ರೆ ಸರಿ ಹೋಗಲ್ಲ, ಬಟ್ ದಾದಿ ಹತ್ರ ಅಂದರೆ ಒಂದು ಅಷ್ಟೊಂದು ಸ್ಟೋರಿಗಳಿದೆ ಅಲ್ಲ, ಜೀವನದ ಒಂದು ಸ್ಟೋರಿಗಳು, ಏನಾದರೂ ಆ ಥರ ಒಂದು ಚಾಲೆಂಜಸ್ಸು, ಏನಾದರೂ ಕಷ್ಟಮಯವಾದಂಥ ಒಂದು ಪರಿಸ್ಥಿತಿಗಳು ಆ ಥರದ್ದು ಬಂದು ಹೇಗೆ ಅದ್ರ ಮೇಲೆ ವಿಜಯ ಪಡ್ಕೊಂಡ್ರು ದಾದಿ, ಅದ್ರ ಬಗ್ಗೆ ಒಂಥರ ಸ್ಟೋರೀಸ್ ಬರೆದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟು ನೇವಲ್ ಭಾಯ್ ಜಯಂತಿ ಬೆನ್ ಹತ್ರ ಹೋದರು. ಜಯಂತಿ ಬೆನ್ನನ್ನು ಕೇಳೋಕ್ಕೆ ಯಾವುದೋ ಸ್ಟೋರಿ ಹಿಂಗೆ ಕೇಳಬೇಕು, ಡಿಸ್ಕಷನ್ ಮಾಡಬೇಕಾದ್ರೆ ಜಯಂತಿ ಬೆನ್ಗೆ ಜ್ಞಾಪಕ ಬಂದ್ಬಿಟ್ಟು ಒಂದು 4-5 ಸ್ಟೋರೀಸ್ ಹೇಳಿದ್ರು. ಈ ಥರ ಪರಿಸ್ಥಿತಿ ಇತ್ತು ಪೂನಾದಲ್ಲಿದ್ದಾಗ, ಲಂಡನ್ನಿಗೆ ಬಂದಮೇಲೆ ಈ ಥರ ಪರಿಸ್ಥಿತಿ ಇತ್ತು, ಹೇಗೆ ದಾದಿ ತಮ್ಮ ಪುರುಷಾರ್ಥದಿಂದ ಬಾಬಾ ನೆನಪಿಂದ ಹೇಗೆ ಆ ಪರಿಸ್ಥಿತಿಯ ಮೇಲೆ ವಿಜಯ ಆದರು. 4-5 ಪರಿಸ್ಥಿತಿಗಳ ಬಗ್ಗೆ ಜಯಂತಿ ಬೆನ್ ಹೇಳಿದ್ರು. ಇದ್ರ ಬಗ್ಗೆ ದಾದಿಯ ಇಂಟರ್ವ್ಯೂ ಮಾಡು, ದಾದಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರು. ಸೊ ನೇವಲ್ ಭಾಯ್ ದಾದಿ ಹತ್ರ ಹೋದರು. ಸೊ ದಾದಿ ಹತ್ರ ಕೇಳಿದ್ರು, ದಾದಿ ಪೂನಾನಲ್ಲಿ ನೀವು ಇದ್ದಾಗ ಹಿಂಗೆ ಇತ್ತಲ್ವ, ಇವ್ರು ಹಿಂಗೆ ಹೇಳಿದ್ರಲ್ವ, ನೀವು ಹಂಗೆ ಮಾಡಿದ್ರಲ್ವ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ದಾದಿ ಹೇಳಿದ್ರು, ಅಚ್ಚಾ ಐಸಾ ಥಾ ಕ್ಯಾ, ಆಗಿತ್ತ ಅದು, ನನಗೇನು ಜ್ಞಾಪಕ ಇಲ್ವಲ್ಲ ಅಂತ ಅಂದರು.
ಅಂದರೆ ಎಷ್ಟೇ ಕಷ್ಟಗಳು, ಅಂದರೆ ದಾದಿಯರು ಏನಕ್ಕೆ ಆದ್ರೆ ಹಾಗೆ ಅಂತಂದರೆ ಎಷ್ಟೊಂದು ಪರಿಸ್ಥಿತಿಗಳನ್ನು ಪಾರು ಮಾಡಿದಾರಲ್ವ ಅವರೆಲ್ಲ. ಕಷ್ಟ, ಬೆಗರಿ ಪಾಟು ಬಂತು, ಆ ಒಂದು ಒಬ್ಬಂಡಿಲಿ ಆದಾಗ ಅಷ್ಟೊಂದು ವಿರೋಧ ಇದ್ದಾಗ ಅಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಮುಂದೆ ಬಂದ ಮೇಲೂ ಸಹ ಆ ಒಂದು ಕಷ್ಟಮಯ ಸಮಯದ ಬಗ್ಗೆ ಏನು ಜ್ಞಾಪಕ ಇಲ್ಲ ಅವ್ರಿಗೆ. ಯಾಕೆ ಜ್ಞಾಪಕ ಇಲ್ಲ ಅಂತಂದರೆ ಕೇವಲ ಸುಖದ ಅನುಭೂತಿ. ಬಾಬನಿಂದ ತಾವೇನು ಒಳ್ಳೊಳ್ಳೆ ಮಾತುಗಳನ್ನು ಕಲ್ತ್ಕೊಂಡ್ರು, ಒಳ್ಳೊಳ್ಳೆ ಪರಿಸ್ಥಿತಿಗಳು, ಪಾಸಿಟಿವ್ ಏನಿದೆ ಅದು ಮಾತ್ರ ಜ್ಞಾಪಕ ಇದೆ, ನೆಗೆಟಿವ್ ಎಲ್ಲ ಎರೇಸ್ ಆಗೋಗಿದೆ. ಹಾಗೆ ಒಂದ್ಸಲಿ 18th ಜನವರಿ ದಿನ ಓಂ ಶಾಂತಿ ಭವನದಲ್ಲಿ ಮುರಳಿ ಬಂದರು, ಪ್ರಕಾಶ್ ಮಣಿ ದಾದಿ ಸ್ಟೇಜ್ ಮೇಲೆ. ಜ್ಞಾಪಕ ಬರುತ್ತಲ್ವ 18th ಜನವರಿ ಅಂತಂದರೆ ಬ್ರಹ್ಮ ಬಾಬಾದ ಆ ಲಾಸ್ಟ್ ಮೊಮೆಂಟ್, ಹೇಗೆ ಬಾಬಾ ದಾದಿ ಕೈನಲ್ಲಿ ಕೈ ಕೊಟ್ಟು ದೃಷ್ಟಿ ಕೊಟ್ಟು ಒಂಥರ ಎಮೋಷ್ನಲ್ ಆಗೋಗ್ತಾರೆ ಎಲ್ಲರೂ. ಸೊ ಅದ್ರ ಬಗ್ಗೆ ಪ್ರತಿ 18th ಜನವರಿದು ಅದನ್ನು ವರ್ಣನೆ ಮಾಡೋರು. ಆಮೇಲೆ ಒಳ್ಳೊಳ್ಳೆ ಇನ್ಸಿಡೆಂಟ್ಸು, ಏನು ಪಾಸಿಟಿವ್ ಇನ್ಸಿಡೆಂಟ್ಸ್ ಇರ್ತಿತ್ತು, ಪರಿಸ್ಥಿತಿಗಳು, ಪ್ರಸಂಗಗಳು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಒಂಥರ ವರ್ಣನೆ ಮಾಡೋರು ದಾದಿ. ಅವತ್ತಿನ ದಿನವೂ ಎಲ್ಲ ವರ್ಣನೆ ಮಾಡಿ ಮುರಳಿ ಹೋದ್ಬಿಟ್ಟು ಎಲ್ಲ ಮುಗೀತು. ಮತ್ತು ಸಾಯಂಕಾಲ ಬಾಬ್ದಾದ ಬಂದರು. ಬಾಬ್ದಾದ ಬಂದ್ಬಿಟ್ಟು ಮುರಳಿ ಎಲ್ಲ ನುಡ್ಸಾದ್ಮೇಲೆ ಲಾಸ್ಟಲ್ಲಿ ಬಾಬಾ ಪ್ರಕಾಶ್ ಮಣಿ ದಾದಿ ಜೊತೆಗೆ ಮಿಲ್ಲ ಮಾಡಬೇಕಾದ್ರೆ ಬಾಬಾ ಹೇಳಿದ್ರು, आप बहुत अच्छे अच्छे प्रसंग याद किए हैं, अच्छे अच्छे बातों का वर्णन, अच्छी अच्छी स्मृतियाँ, बाबा ने ये कहा कि अच्छी अच्छी स्मृतियाँ आपके अंदर भरी हुई है बाबा की, तो बहुत अच्छी बात है. ಒಂಥರ ಚೆನ್ನಾಗಿ ಹಂಗೆ ಹೇಳು, ಒಳ್ಳೊಳ್ಳೆ ಸ್ಮೃತಿಗಳು ನಿನ್ನಲ್ಲಿದೆ. ಯಾಕೆಂದರೆ ದಾದಿ ಹತ್ರನೂ ನೆಗೆಟಿವ್ ಸ್ಮೃತಿಗಳು ಇರ್ಬೋದಲ್ವ, ಬಯಸ್ಕೊಂಡಾಗ ಹಂಗಾದಾಗ ಏನಾದರೂ ಒಂದು ಇದ್ದೇ ಇರುತ್ತೆ. ಸರಿ, ಓಕೆ. ಸೊ ಅದೆಲ್ಲ ಯಾವುದೂ ಜ್ಞಾಪಕ ಇಲ್ದಲೇ ಬರೀ ಪಾಸಿಟಿವ್ ಪ್ರಸಂಗಗಳು ದಾದಿ ಅದನ್ನು ವರ್ಣನೆ ಮಾಡ್ತಾಯಿದ್ರು. ಇದು ಚಿತ್ತಕೋ ಸಾಫ್ ರಖ್ನಾ. ಬಾಬಾ ಏನು ಹೇಳ್ತಾರೆ, ಚಿತ್ತ ಮೇ ಧರೋನಿ, ಅಂದರೆ ಚಿತ್ತನಲ್ಲೂ ಸಹ ಮೆಮೊರಿನಲ್ಲೂ ಈ ಜನ್ಮದ ಮೆಮೊರಿ ಏನಿದೆ ಅದು ಪೂರ್ತಿ ಕ್ಲೀನಾಗಿ ಕೇವಲ ಪಾಸಿಟಿವಿಟಿ ಜ್ಞಾಪಕ ಇರಬೇಕು. ಪ್ರತಿಯೊಬ್ಬ ಮನುಷ್ಯರು ಈ ಪ್ರಪಂಚದಲ್ಲಿ ಚಾಹೆ ಬಿಕೆ ಅಥವಾ ನಾನ್ ಬಿಕೆ ಕಷ್ಟ ಅಂತೂ ಪಟ್ಟಿದ್ದಾರಲ್ವ. ಮೇಲ್ ಬರಬೇಕು ಅಂದರೆ ಕಷ್ಟಪಟ್ಟೇ ಇರ್ತಾರೆ ಅಲ್ವ. ನಾವೆಲ್ಲರನ್ನೂ ಕಷ್ಟಪಟ್ಟಿದ್ದೀವಿ. ಬಟ್ ದಾದಿಯವರಲ್ಲೂ ಮತ್ತು ನಮ್ಮಲ್ಲಿ ಏನು ಅಂತರ ವ್ಯತ್ಯಾಸ ಏನು, ದಾದಿಯವ್ರಿಗೆ ಅದಕ್ಕೆ ಸ್ಮೃತಿನೇ ಇಲ್ಲ, ಬರೀ ಸುಖದ ಸ್ಮೃತಿ ಅಷ್ಟೇ. ಬಟ್ ನಾವು ಅದನ್ನೇ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಅಯ್ಯೋ ಅವ್ರು ಹಂಗೆ ಅಂದ್ಬಿಟ್ರು, ಅಯ್ಯೋ ಇವ್ರು ಹಿಂಗೆ ಮಾಡಿಬಿಟ್ರು, ಅಯ್ಯೋ ಇವ್ರು ಹಂಗೆ ಇದು ಮಾಡಿದ್ರು ಅಂತ. ಸೊ ಅದಿಟ್ಕೊಂಡು ಕೂತ್ಕೊಂಡಾಗ ಅದು ಭಾರ ತರುತ್ತೆ ಅಲ್ವಾ. ಸೊ ಅದನ್ನು ಇವತ್ತಿನ ದಿನ ಎರೇಸ್ ಮಾಡಬೇಕಾಗಿದೆ, ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಬೇಕು ಅಂತಂದರೆ ಓನ್ಲಿ ವೆನ್ ಯು ಫೊರ್ಗಿವ್ ಯು ಕ್ಯಾನ್ ಫೊರ್ಗೆಟ್. ಯಾವಾಗಿನ ತನಕ ನೀವು ಕ್ಷಮೆ ಮಾಡೋದಿಲ್ಲ ಅಲ್ಲಿ ತನಕ ನೀವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕ್ಷಮೆ ಮಾಡುವಂಥ ಒಂದು ಕ್ಷಮತೆ ಇದೆಯಾ ನಿಮ್ಮಲ್ಲಿ? ಕ್ಷಮೆ ಮಾಡ್ತೀರಾ? ಮಾಡಲಿಕ್ಕೆ ಆಗತ್ತಾ? ಅದು ಡಿಪೆಂಡ್ ಆಗುತ್ತೆ. ಕೆಲವರು ಬೇಗ ಕ್ಷಮೆ ಮಾಡ್ತಾರೆ, ಕೆಲವು ವರ್ಷಗಳು ತಗೊಳ್ತಾರೆ ಕ್ಷಮೆ ಮಾಡೋಕ್ಕೆ. ಒಂದ್ಸಲಿ ನಾನು ಅಲ್ಲೇ ಆಫೀಸಲ್ಲಿ ಕೂತ್ಕೊಂಡಿದ್ದೆ. ಸೀನಿಯರ್ ಬ್ರದರ್ ಒಬ್ರು ಆಫೀಸ್ ಇತ್ತದು. ಸೊ ಯಾರೋ ಒಬ್ಬರು ಜೂನಿಯರ್ ಬಂದ್ಬಿಟ್ಟು ಜಗಳ ಆಡ್ತಾಯಿದ್ರು. ಅದು ಹಂಗಾಯ್ತು ಹಿಂಗಾಯ್ತು, ನೀವು ಹಂಗೆ ಮಾಡಿದ್ರಿ, ಹಿಂಗೆ ಡಿಸಿಷನ್ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಇದ್ದೇ ಇರುತ್ತಲ್ಲ ಕಾರೋಬಾರಲ್ಲಿ ಮಾಡ್ತಾಯಿದ್ರು. ಆಮೇಲೆ ಒಂದು ವಾರ, ಒಂದು 15 ದಿನ ಆದಮೇಲೆ ಅದೇ ಅಣ್ಣ ಬಂದು ಅದೇ ಸೀನಿಯರ್ ಬ್ರದರಿಗೆ ಹೆಲ್ಪ್ ಕೇಳ್ತಿದ್ದಾರೆ. ನನಗೆ ಈ ಡಿಪಾರ್ಟ್ಮೆಂಟಲ್ಲಿ ಈ ಇನ್ಸ್ಟ್ರೂಮೆಂಟ್ ಬೇಕು, ಈ ಹೆಲ್ಪ್ ಬೇಕು ಅಂತ. ಸೀನಿಯರ್ ಬ್ರದರ್ ಸರಿಯಪ್ಪ ಸೈನ್ ಮಾಡಿ ತಗೋ, ಸೇವೆ ಮಾಡು. ನಾನು ಅದು ಕೂತ್ಕೊಂಡು ಆಶ್ಚರ್ಯ ನೋಡ್ತಾ ಇದ್ದೀನಿ.
ಆ ಆ ಅಣ್ಣ ಹೋದ ಮೇಲೆ ಈ ದೊಡ್ಡ ಅಣ್ಣ ಸೀನಿಯರ್ ಬ್ರದರಿಗೆ ಕೇಳಿದೆ, ಅವತ್ತಿನ ದಿನ ಬಂದ್ಬಿಟ್ಟು ಈ ಅಣ್ಣ ನಿಮ್ಮ ಹತ್ರ ಎಷ್ಟೊಂದು ಜಗಳ ಆಡ್ದ, ಬಟ್ ಇವತ್ತು ನೀವು ಕೂತ್ಕೊಂಡು ಮಾಡೋರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಸೈನ್ ಮಾಡ್ತಾ ಇದ್ದೀರಾ, ಹ್ಞೂ ತಗೋ ನಿಂಗೆ ಇನ್ಸ್ಟ್ರೂಮೆಂಟ್ ಬೇಕಾ, ಇದು ಬೇಕಾ, ಅದು ಬೇಕಾ ಅಂತ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವೇನು ಹೇಳಲೇ ಇಲ್ಲ. ಅವರೊಂದು ಮಾತು ಹೇಳಿದ್ರು ನನಗೆ, ಉಸ್ಕಾ ಜೋ ಕಿಯಾ ಹುವಾ ಹೈ वो पाएगा, मैं उसके कारण से मैं अपना भाग्य कमाना क्यों बंद करूं. ಅವನ ಕರ್ಮಗಳ ಕಾರಣದಿಂದ ನನ್ನ ಭಾಗ್ಯವನ್ನು ನಾನು ಕಮಾಯ ಮಾಡು. ಹೇಗೆ ನಾನು ಕಮಾಯ ಅಂದೇನು, ಸಂಪಾದನೆ, ಭಾಗ್ಯವನ್ನು ಸಂಪಾದನೆ ಮಾಡೋದು ನಾನು ಅದಕ್ಕೆ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಸೊ ಅಕಸ್ಮಾತ್ ಅವ್ರು ಸೈನ್ ಮಾಡಲಿಲ್ಲ ಅಂತಂದರೆ, ನೀನು ಹಂಗೆ ಮಾಡಿದೆ ನಾನು ರಿವೆಂಜ್ ತೊಗೊತೀನಿ, ನಾನು ಮಾಡೋದಿಲ್ಲ, ನಿನಗೆ ಹೆಲ್ಪ್ ಮಾಡೋದಿಲ್ಲ ಅಂತಂದರೆ ಟಿಟ್ ಫಾರ್ ಟ್ಯಾಟ್ ಆಗುತ್ತೆ. ಬಟ್ ಭಾಗ್ಯ ಕಮ್ಮಿ ಆಯ್ತಲ್ಲ, ಭಾಗ್ಯ ಸಂಪಾದಿಸುವಂಥ ಒಂದು ಅವಕಾಶ ಇತ್ತು, ಆ ಅವಕಾಶವನ್ನು ಕಳ್ಕೊಂಡ್ರು ಅಲ್ವಾ. ಸೊ ಈ ಸಂಗಮ ಯುಗದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೇವಲ ಕರ್ಮದಲ್ಲ, ಬಟ್ ಅದರ ಯೋಚನೆ ಮಾಡೋದಲ್ಲಿ, ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಯೋಚನೆ, ವಿಚಾರಗಳಲ್ಲಿ, ಮಾತುಗಳಲ್ಲಿ ಮತ್ತು ಕರ್ಮ, ಎಲ್ಲ ಕರ್ಮದಲ್ಲಿ ಕೌಂಟ್ ಆಗತ್ತಲ್ವ. ಸೊ ನಾವು ಎಷ್ಟೆಷ್ಟು ಭಾಗ್ಯವನ್ನು ನಾವು ಸಂಪಾದಿಸ್ತಾ ಹೋಗ್ತೀವಿ ಅಷ್ಟೆಷ್ಟು ನಮಗೆ ಒಳ್ಳೆಯದಲ್ವ. ಅದಕ್ಕೋಸ್ಕರ ವಿ ವಿಲ್ ಹ್ಯಾವ್ ಟು ಲೆಟ್ ಗೋ ಆಫ್ ದ ಪಾಸ್ಟ್ ನೆಗೆಟಿವ್ ಮೆಮೊರೀಸ್. ಚಿತ್ ಅಂತಂದರೆ ಏನು, ಬಾಬಾ ಹೇಳ್ತಾರೆ, ಚಿತ್ ಅಂದರೆ ಏನು, ಚಿತ್ಕೋ ಧರೋನೆ ಅಂತ ಹೇಳ್ತಾರಲ್ಲ. ಸೊ ಚಿತ್ ಅಂದರೆ ಏನು ಆ್ಯಕ್ಚುಲಿ? ಚಿತ್ ಅಂತಂದರೆ ಪ್ರೆಸೆಂಟ್ ಜನ್ಮದ ಮೆಮೊರೀಸ್. ಪ್ರೆಸೆಂಟ್ ಜನ್ಮದ ಏನು ನೆನಪುಗಳಿದೆ ಅದೆಲ್ಲ ಇವಾಗ ನಾವು ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಓಕೆ. ಸೊ ಕ್ಷಮ ಮಾಡೋದು ಹೇಗೆ ಮಾಡೋದು? ಹೇಗೆ ಮಾಡೋದು ಕ್ಷಮ? ಕ್ಷಮೆಯ ಶಕ್ತಿ ತುಂಬ ಜಾಸ್ತಿ ಇದೆ ಅಲ್ವಾ. ಕ್ಷಮೆ ಯಾತಕ್ಕೆ ಮಾಡಬೇಕು? ಕ್ಷಮೆ ಮಾಡೋದ್ರಿಂದ ಬೇರೆಯವರಿಗೆ ಲಾಭ ಆಗೋಕ್ಕಿಂತ ಜಾಸ್ತಿ ಲಾಭ ನನಗಾಗತ್ತೆ. ಹೇಗೆ? ಏಕೆ ಅಂತಂದರೆ ನಾನು ಫ್ರೀ ಆಗ್ತಿದ್ದೀನಲ್ವಾ, ನಾನು ಲೈಟ್ ಆಗ್ತಾ ಇದ್ದೀನಿ. ಹೇಗೆ ನಾವು ನಡಿಬೇಕಾದ್ರೆ ಒಂದು ಕಾಲು ಕಟ್ಟಾಕ್ಬಿಟ್ರೆ ನಾವೆಷ್ಟೇ ಶಕ್ತಿ ಹಾಕಿದ್ರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಫ್ರೀ ಮಾಡ್ಕೋಬೇಕಷ್ಟೆ, ಅದನ್ನು ಕಟ್ ಮಾಡ್ಕೋಬೇಕಷ್ಟೆ. ಕಟ್ ಮಾಡಿದ ತಕ್ಷಣ ನಾವು ಫ್ರೀಯಾಗಿ ನಡಿಲಿಕ್ಕೆ ಸಾಧ್ಯ. ಅದೇ ಮನಸ್ಸು ಮತ್ತೆ ಅದೇ ಪರಿಸ್ಥಿತಿಗಳು ಹೋದರೆ, ಅದೇ ಜ್ಞಾಪಕ ಬರ್ತಿದ್ರೆ ನನ್ನ ಮನಸ್ಸಿನ ಕಾಲು ಅಲ್ಲಿ ಕಟ್ಟಾಕ್ಬಿಟ್ಟಿದೆ. ಎಷ್ಟೇ ನಾವು ಪುರುಷಾರ್ಥ ಮಾಡಲಿ, ನಾವು ಮುಂದೆ ಹೊರಿಬೇಕು, ನಾವು ಫರಿಷ್ಠೆಗಳಾಗಬೇಕು, ಹಾರಬೇಕು, ಮುಕ್ತರಾಗಬೇಕು, ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಫಸ್ಟು ಕಟ್ ಮಾಡಬೇಕು. ಅದು ಲೆಕ್ಕಾಚಾರ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ನಮಗೆ? ಲೆಕ್ಕಾಚಾರ ಇದೆ ಅಥವಾ ಆ ಒಂದು ಮಾತನ್ನು ನಾನು ಮರ್ತಿಲ್ಲ ಅಂತ ಹೆಂಗೆ ಗೊತ್ತಾಗತ್ತೆ? ಮತ್ತೆ ಅದು ಜ್ಞಾಪಕ ಬರ್ತಾ ಇರತ್ತೆ. ಅದು ಸ್ವಪ್ನದಲ್ಲಾಗಲಿ, ಕನಸಿನಲ್ಲಾಗಲಿ ಅಥವಾ ಮನಸ್ಸಿನಲ್ಲಾಗಲಿ ಮತ್ತೆ ಆ ಮಾತುಗಳು ಜ್ಞಾಪಕ ಬರುತ್ತಿರುತ್ತೆ. ಮತ್ತು ಇನ್ನೂ ಜಾಸ್ತಿ ಅಂತಂದರೆ ಅದನ್ನು ಮತ್ತೆ ವರ್ಣನೆ ಮಾಡ್ತಿರ್ತೀವಿ. ಅಯ್ಯೋ ಅವ್ರು ಹಂಗೆ ಮಾಡಿಬಿಟ್ರು, ಅಯ್ಯೋ ಹಿಂಗೆ ಮಾಡಿಬಿಟ್ರು ಅಲ್ವಾ. ಕೆಲವು ಸಲ ವರ್ಣನೆ ಮಾಡ್ತೀವಿ, ಕೆಲವು ಸಲ ವರ್ಣನೆ ಮಾಡ್ದಲ್ಲೇ ಮತ್ತೆ ಜ್ಞಾಪಕ ಬರ್ತಾ ಇರುತ್ತೆ. ಅದು ಅಂತಂದಾಗ ಅದನ್ನು ನಾವು ಪೂರ್ತಿಯಾಗಿ ಎರೇಸ್ ಮಾಡಿಲ್ಲ ಅಂತ ಅಲ್ವಾ. ಸೊ ಅದನ್ನು ನಾವು ಮಾಡಲಿಕ್ಕೆ ಕ್ಷಮೆ ಮಾಡಬೇಕಾಗತ್ತೆ. ಕ್ಷಮೆ ಮಾಡೋದು ಹೇಗೆ ಇವಾಗ? ಹಾಂ ಆಯ್ತಪ್ಪ, ನಿನಗೆ ಕ್ಷಮೆ ಮಾಡಿದೆ, ಹೋಗು, ಆಗುತ್ತಾ? ಅದು ಅಷ್ಟೊಂದು ಈಸಿನಾ? ಅದು ಒಂದು ನಿಜವಾಗ್ಲೂ ನಾನು ಕ್ಷಮೆ ಮಾಡಬೇಕು ಅಂತ ಒಂದು ಭಾವನೆ ಬರಬೇಕು. ಇಲ್ಲ ಅಂತಂದರೆ ಕೆಲವು ಸಲ ನಾವು ಕ್ಷಮೆ ಮಾಡೋಕ್ಕೇ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅಷ್ಟೊಂದು ದುಃಖ ಕೊಟ್ಟಿದ್ದಾರಲ್ಲ ಅವ್ರು ನಮಗೆ, ಅಷ್ಟೊಂದು ಸತಾಯಿಸಿದಾರಲ್ಲ ಅವ್ರು ನಮಗೆ. ಅವ್ರಿಗಂತೂ ದುಃಖ ಸಿಗಬೇಕಲ್ವಾ, ಕರ್ಮದ ಲೆಕ್ಕಾಚಾರ ಅವ್ರಿಗೆ ಸಿಗಬೇಕಲ್ವಾ. ಬಟ್ ಹೂ ಆಮ್ ಐ ಟು ಜಡ್ಜ್?
ಬಾಬಾ ಹೇಳ್ತಾರೆ ಜಡ್ಜ್ ಆಗಬೇಡ್ರಿ, ಲಾಯರ್ಸ್ ಆಗ್ರಿ, ಬೇರೆಯವ್ರ ಜಡ್ಜ್ ಆಗಬೇಡ್ರಿ. ಅವ್ರ ಲೆಕ್ಕಾಚಾರ ಸಿಗುತ್ತೆ, ಕರ್ಮದ ಲೆಕ್ಕಾಚಾರ. ಬಟ್ ನಾನು ಕೂತ್ಕೊಂಡು ಅವ್ರಿಗೆ ಯೋಚನೆ ಮಾಡೋದು, ಅವರಿಗೆ ಸಿಗಲೇಬೇಕು ದುಃಖ, ನನಗೆ ದುಃಖ ಕೊಟ್ಟಿದ್ರಲ್ಲ ದುಃಖ. ಬಟ್ ವೈ? ಅದರಿಂದ ಪೂರ್ತಿ ಕಟ್ ಆಫ್ ಮಾಡಬೇಕು, ಅದನ್ನೇ ಯೋಚನೆ ಮಾಡಬಾರ್ದು. ಆಂತರಿಕವಾಗಿ ನಾನು ಯೋಚನೆ ಮಾಡಿದಾಗ ನಾನು ಇವಾಗ ಕ್ಷಮೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಇಸ್ ಹೌ, ಹೇಗೆ ಕ್ಷಮೆ ಮಾಡೋದು ಇವಾಗ ಅಲ್ವಾ. ತುಂಬ ದುಃಖ ಸಿಕ್ಕಾಗ ಕ್ಷಮೆ ಮಾಡೋದು ಕಷ್ಟ ಆಗತ್ತೆ. ಚಿಕ್ಕ ಪುಟ್ಟ ದುಃಖ ಕೊಟ್ಟಾಗ ಇದು ಕ್ಷಮೆ ಮಾಡೋದು ಈಸಿ ಆಗತ್ತೆ ಅಲ್ವಾ. ದೊಡ್ಡ ದುಃಖ, ಅದು ಮರ್ಡರ್ ಮಾಡಿಬಿಟ್ಟ, ಅಥವಾ ಅದು ನನ್ನ ಫ್ಯಾಮಿಲಿ ಮೆಂಬರ್ಸಿನ ತುಂಬಾ ಬಿಸ್ನೆಸ್ ತುಂಬಾ ಹಾಳಾಗೋಯ್ತು ಅವ್ರ ಕಾರಣದಿಂದ, ತುಂಬಾ ಮೋಸ ಮಾಡಿದ್ದು, ಅಥವಾ ಏನಾದರೂ ದೊಡ್ಡ ದುಃಖ ಕೊಟ್ಟಾಗ ಕಷ್ಟ ಆಗತ್ತೆ. ಬಟ್ ಎಗೇನ್ ಏನು ನಮ್ಮದು ಜ್ಞಾನಿಗಳ ಚಿಹ್ನೆ ಏನು ನಮಗೆ ಅರ್ಥ ಆಗುತ್ತಲ್ವ. ಕರ್ಮದ ಲೆಕ್ಕಾಚಾರಗಳು, ನಥಿಂಗ್ ಹ್ಯಾಪನ್ಸ್ ವಿತೌಟ್ ಅ ರೀಸನ್. ಕಾರಣ ಇಲ್ದಲೇ ಏನೂ ಆಗೋದಿಲ್ಲ, ಅದಂತೂ ಗ್ಯಾರಂಟಿ ಗೊತ್ತಿದೆ ನಮಗೆ. ಎಲ್ಲ ಏನೂ ಆಗ್ತಾ ಇದೆ, ಎಲ್ಲ ಪ್ರಸಂಗಗಳು, ಯಾವ ಜನಗಳನ್ನು ನಾವು ಮೀಟ್ ಮಾಡ್ತೀವಿ, ಯಾರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ, ಏನೇ ವ್ಯವಹಾರಗಳಾದ್ರೂ ದಟ್ ಹ್ಯಾಸ್ ಅ ರೀಸನ್, ಅದಕ್ಕೆ ಕಾರಣ ಇದೆ, ಲೆಕ್ಕಾಚಾರಗಳಿದೆ, ಏನಾದರೂ ಒಂದು ಕನೆಕ್ಷನ್ಗಳಿವೆ. ಸೊ ಅದಕ್ಕೋಸ್ಕರ ಅದು ಆಗ್ತಾ ಇದೆ. ಇವಾಗ ಪಾಸ್ಟಿನ ಲೆಕ್ಕಾಚಾರ ಅಥವಾ ಭವಿಷ್ಯದಲ್ಲಿ ಏನಾದರೂ ಒಂದು ಲೆಕ್ಕಾಚಾರ ಕನೆಕ್ಷನ್ ಇದ್ದೇ ಇರೋ ಕಾರಣದಿಂದ ಅದು ಹಾಗೆ ಆಗತ್ತೆ. ಸೊ ಇವಾಗ ನಾವು ಯಾವಾಗ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ತ್ರಿಕಾಲದರ್ಶಿ ಆಗ್ಬಿಟ್ಟು ನೋಡಿದಾಗ ಅದು ಅರ್ಥ ಆಗತ್ತೆ. ಇವಾಗ ಪ್ರೆಸೆಂಟಿಂದಲ್ಲ, ವರ್ತಮಾನದ ಅದಲ್ಲ, ಪಾಸ್ಟಿಂದ ನಡ್ಕೊಂಬಂದಿರೋ ಕಾರಣದಿಂದ ಅದು ನಡೆದಿದೆ ಅಂತ ಅರ್ಥ ಮಾಡಿಕೊಂಡಾಗ ಈಸಿ ಆಗುತ್ತೆ ನಮಗೆ ಅದನ್ನು ಬಿಟ್ಕೊಡೋಕ್ಕೆ ಅಥವಾ ಅದನ್ನು ತೆಗಿಲಿಕ್ಕೆ ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಅದನ್ನು ಸ್ವಲ್ಪ ಜ್ಞಾನವನ್ನು ಯೂಸ್ ಮಾಡಿಕೊಂಡು ಅದನ್ನು ತೆಗೆಯುವಂಥದ್ದು. ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದರು, ತುಂಬ ಕರೋಡಪತಿ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಬಾಬನ ಹತ್ರ ಬಂದರು, 7 days ಕೋರ್ಸ್ ಆಯಿತು, ಬಾಬಾ ಜ್ಞಾನ ನಡೀತಾ ಬಂದು ಜ್ಞಾನದಲ್ಲಿ. ಒಂದು 5-6 ವರ್ಷಗಳಾದ ಮೇಲೆ ಆಲ್ ಆಫ್ ಅ ಸಡನ್ ಬಿಸ್ನೆಸ್ ಲಾಸ್ ಆಯ್ತು ಅವ್ರಿಗೆ. ಬಿಸ್ನೆಸ್ ಲಾಸ್ ಆಯಿತು, ಪೂರ್ತಿ ಬ್ಯಾಂಕ್ರಪ್ಟು, ರೋಡ್ ಮೇಲೆ ಬಂದರು. ಒಂಥರ ತುಂಬಾ ಬ್ಯಾಂಕ್ರಪ್ಟ್ ಆಗೋಯ್ರು, ತುಂಬಾ ಲಾಸ್ ಆಗೋಯ್ತು. ಆಮೇಲೆ ತಮ್ಮ ರಿಲೇಟಿವ್ಸ್ ಎಲ್ಲ ಗೊತ್ತಲ್ಲ, ಟಾಂಟ್ ಮಾಡೋದು, ಹೇಳಕ್ಕೆ ಶುರು ಮಾಡಿ, ನೀನು ಬ್ರಹ್ಮಕುಮಾರಿ ಹತ್ರ ಹೋಗ್ತಾ ಇದ್ದೆ, ನಿನ್ನ ಸಮಯ ಬಿಸ್ನೆಸ್ಸಲ್ಲಿ ಕೊಡೋ ಬಿಟ್ಟು ಬರೀ ಬ್ರಹ್ಮಕುಮಾರಿ ಸೇವೆ ಅಂತ ಅಲ್ಲಿ ತಿರ್ಗಾಡ್ತಿರ್ತೀಯ, ಅದಕ್ಕೆ ನಿಂಗೆ ಬಿಸ್ನೆಸ್ ಲಾಸ್ ಆಗಿರೋದು. ಅದನ್ನು ಬ್ರಹ್ಮಕುಮಾರಿ ಹತ್ರ ಹೋಗೋದು ಬಿಟ್ಟು ಬಿಸ್ನೆಸ್ಸಲ್ಲಿ ಗಮನ ಕೊಟ್ಟಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಸೊ ಬಟ್ ದಟ್ ಪರ್ಸನ್ ಅಕಸ್ಮಾತ್ ಜ್ಞಾನದಲ್ಲಿ ವೀಕ್ ಇದ್ರು ಅಂದಾಗ ಅವ್ರೇನು ಮಾಡ್ತಿದ್ರು, ಹೌದಪ್ಪ ಅದು ನಿಜ, ನಾನು ಅಷ್ಟೊಂದೆಲ್ಲ ಸೇವೆ ಮಾಡಿದ್ದೀನಿ, ಬಾಬಾ ನನಗೆ ಯಾಕೆ ಹಿಂಗೆ ಮಾಡಿದ್ರು, ಹಿಂಗೆ ಮಾಡಬಾರ್ದಾಗಿತ್ತು, ನಂದು ಇನ್ನೂ ಬಿಸ್ನೆಸ್ಸು ಮಲ್ಟಿಪ್ಲೈ ಆಗಬೇಕಾಗಿತ್ತು, ಸಂಶಯ ಬುದ್ಧಿ ಬರ್ತಿತ್ತು. ಆದರೆ ಆ ಆತ್ಮ ಅಷ್ಟೊಂದು ಪಕ್ಕ ಅವ್ರಿಗೆ ಏನು ರಿಟರ್ನಾಗಿ ಏನು ರೆಸ್ಪಾಂಡ್ ಕೊಟ್ಟರು, ಅವರು ರಿಲೇಟಿವ್ಸ್ ಏನೇನು ಹೇಳ್ತಾ ಇದ್ರಲ್ಲ ನೆಗೆಟಿವ್, ತುಂಬವರಂತೂ ತುಂಬ್ತಿರ್ತಾರೆ ಅಲ್ವಾ. ಅವ್ರು ಹೇಳಿದ್ರು, मैं ब्रह्म कुमारियों के पास जाता हूँ तो इसलिए मैं जिंदा हूँ आज. ಬ್ರಹ್ಮಕುಮಾರಿ ಹತ್ರ ಹೋಗ್ತೀನಿ ನಾನು, ಅದಕ್ಕೆ ನಾನು ಇವಾಗ ಜೀವಂತವಾಗಿದ್ದೀನಿ, ಇಲ್ಲ ಅಂತಂದರೆ ಯಾವತ್ತೂ ನಾನು ನೇಣು ಹಾಕ್ಕೊಂಡು ಸಾಯ್ಬೇಕಾಗಿತ್ತು. ಸೊ ಆ ಒಂದು ವಿಶ್ವಾಸ, ಆ ಒಂದು ನಿಶ್ಚಯ, ಸ್ವಲ್ಪ ಪರಿಸ್ಥಿತಿ ಬಂತು, ಪ್ರಾಬ್ಲಮ್ ಬಂತು, ಸಂಶಯ ಬುದ್ಧಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆದರೆ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಕರ್ಮದ ಲೆಕ್ಕಾಚಾರ, ಸೂಲಿ ಸೆ ಕಾಂಟ ಬಂದ್ ಜಾತಾ ಕೈ ಬಾರ್. ಸೂಲಿ ಸೆ ಕಾಂಟ ಏನು ಹೇಳ್ತಾರೆ ಕನ್ನಡದಲ್ಲಿ? ಶೂಲದಿಂದ ಮುಳ್ಳು. ಶೂಲದಿಂದ ಮುಳ್ಳಾಗೋಗುತ್ತೆ ಕೆಲವು ಸಲ ಅಲ್ವಾ, ಅಷ್ಟೊಂದು ದೊಡ್ಡದು ಕಮ್ಮಿ ಆಗೋಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನವನ್ನು
ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಯೂಸ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡುವಂಥ ಒಂದು ಶಕ್ತಿ ಅಲ್ವಾ. ಸೊ ಇವಾಗ ಫೊಗಿವ್ ಮಾಡಬೇಕು, ಕ್ಷಮೆ ಮಾಡಬೇಕು ಅಂದರೆ ಕೇವಲ ಯೋಚನೆ ಮಾಡಿದ್ರೆ ಅದು ಆಗಕ್ಕಾಗಲ್ಲ. ನಾನು ಕ್ಷಮೆ ಮಾಡ್ದಪ್ಪ ಬಿಡು ಆಯಿತು ಅಂತ ಅದಾಗಲ್ಲ. ಆದ್ರೂ ಅದು ರಿಪೀಟ್ ಆಗ್ತಾ ಇರತ್ತೆ. ಸೊ ಇವಾಗ ಕ್ಷಮೆ ಮಾಡಬೇಕು ಅಂತಂದರೆ ಹೇಗೆ ನಾವು ಆಶೀರ್ವಾದ ಮಾಡ್ತೀವಲ್ವ, ದುವಾಯೆ ಆಶೀರ್ವಾದ ಮಾಡ್ತೀವಿ ನಮ್ಮ ಪ್ರಿಯ ಜನಗಳಿಗೆ ನಾವು ಎಂಥ ಆಶೀರ್ವಾದ ಮಾಡ್ತೀವಿ, ಫೂಲೆ ಫಲೆ ಆಗೆ ಬಡೆ, ಸುಖವಾಗಿರಲಿ, ಮುಂದೆ ಹೋಗಲಿ, ತುಂಬಾ ಆಗಲಿ ಅಂತೆಲ್ಲ ತುಂಬ ಹೃದಯಪೂರ್ವಕವಾಗಿ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ಅದೇ ಥರ ಯಾರ್ಯಾರು ನಮಗೆ ದುಃಖ ಕೊಟ್ಟಿದ್ದಾರೆ ಅವ್ರಿಗೆ ಈ ಥರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಕೈ ಎತ್ತಿ. ಸಾಧ್ಯನಾ? ಎಷ್ಟೇ ದುಃಖ ಕೊಟ್ಟಿರ್ಬೋದು ಆದ್ರೂ ಸುಖವಾಗಿರ್ಲಪ್ಪ, ನೆಮ್ಮದಿವಾಗಿರಲಿ, ಒಂದು ಮುಂದೆ ಹೋರಿಲಿ ಜೀವನದಲ್ಲಿ, ಆ ಥರ ಯಾರಿಗೆ ಆಗೋದಿಲ್ಲ? ಕೈ ಎತ್ತಿ. ಅಲ್ಲೊಂದು ಬರ್ತಾ ಇದೆ, ಇನ್ನೊಂದು. ಬಿ ಆನೆಸ್ಟ್, ಇಟ್ಸ್ ಓಕೆ. ಕೆಲವ್ರಿಗೆ ಆಗೋದಿಲ್ಲ, ಯಾಕೆಂದರೆ ತುಂಬಾ ದುಃಖ ಸಿಕ್ಕಿರತ್ತೆ ಅಲ್ವಾ. ಸೊ ಇದು ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವರನ್ನು ಮುಂದೆ ಅವರಿರಲಿ, ಸುಖವಾಗಿರಲಿ, ಏನೇ ಜಾಸ್ತಿ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಅಂದ್ರೂ ಸುಖವಾಗಿರಲಿ ಬಿಡು, ನೆಮ್ಮದಿವಾಗಿರಲಿ, ಮುಂದುವರಿಲಿ, ಏನೇ ದುಃಖ ಕೊಟ್ಟಿರಲಿ ಪರವಾಗಿಲ್ಲ, ಲೆಕ್ಕಾಚಾರ ಚುಕ್ತು ಆಯಿತು ಹೋಗಲಿ ಬಿಡು ಅಂತ ಅಂದ್ಕೊಂಡು ನಾವು ಮುಂದೆ ಹೋಗಬೇಕು. ಯಾವುದೇ ಪ್ರತಿ ಸಲಿನೂ ಆ ಸಂಕಲ್ಪ ಬಂದಾಗ, ಪ್ರತಿ ಸಲ ಆ ಸೀನ್ ಮುಂದೆ ಬಂದಾಗ, ಪ್ರತಿ ಸಲ ಆ ಜ್ಞಾಪಕ ಬಂದಾಗ ಈ ಒಂದು ಆಶೀರ್ವಾದ ಮಾಡ್ತಾ ಹೋದಾಗ, ಒಂದೆರಡು ಸಲ ಮಾಡಿದ್ರೆ ನಡೆಯೋದಿಲ್ಲ ಅದು. ಪ್ರತಿ ಸಲ ಜ್ಞಾಪಕ ಬಂದಾಗ ಅದನ್ನು ಆಶೀರ್ವಾದ ಮಾಡ್ತಾ 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 ಆ ಲೆಕ್ಕಾಚಾರಗಳು ಚುಕ್ತ ಆಗ್ತಾ ಹೋಗುತ್ತೆ. ಮತ್ತು ಆ ಒಂದು ಮೆಮೊರಿನೇ ಅದು ಪೂರ್ತಿ ಅಳ್ದೋಗತ್ತೆ. ಯಾರಿಗೆ ಕಷ್ಟ ಆಗತ್ತೆ, ತುಂಬಾ ದುಃಖ ಸಿಕ್ಕಿದೆಯಪ್ಪ ಮಾಡೋಕ್ಕಾಗೋದಿಲ್ಲ ಅಂತ ಅಂದಮೇಲೆ ಒಂದ್ಸಲ ಇರುತ್ತೆ. ಸುಮಾರು ದಿನ ಮುಂಚೆ, 1-2 ವರ್ಷ ಮುಂಚೆ ಒಬ್ಬರು ಗೆಸ್ಟ್ ಬಂದಿದ್ದರು. ಹಾಗೇನೆ ಮಾತಾಡ್ತಾ ಅವರು ಡಿವೋರ್ಸ್ ಆಲ್ಮೋಸ್ಟ್ ಇವಾಗ ತುಂಬಾ ಹಸ್ಬೆಂಡ್ ವೈಫ್ ತುಂಬಾ ಜಗಳ ಆಡ್ತಾಯಿದ್ರು, ಸಂಸ್ಕಾರಗಳ ಮಿಲನ ಆಗ್ತಾ ಇರಲಿಲ್ಲ. ಸೊ ಡಿವೋರ್ಸಿಗೆ ಫೈಲ್ ಮಾಡಿದ್ರು. ಸೊ ಅದು ಡಿವೋರ್ಸನ್ನು ತುಂಬಾ ನಾರ್ಮಲಾಗಿ ಸ್ಮೂತಾಗಿ ಆಗ್ತಿರ್ಲಿಲ್ಲ, ತುಂಬಾ ಜಗಳ, ತುಂಬಾ ಇದಾಗಿತ್ತು. ಸೊ ಅಪ್ಲೈ ಮಾಡಿದರೆ 6 months ವೇಟಿಂಗ್ ಪೀರಿಯಡ್ ಇರುತ್ತಲ್ವ ಡಿವೋರ್ಸಿಗೆ. ಸೊ ಅದು ವೇಟಿಂಗ್ ಪೀರಿಯಡ್ ನಡೀತಾ ಇತ್ತು. ಬಟ್ ತುಂಬಾ ಮನಸ್ಸು ತುಂಬಾ ಕೆಟ್ಟೋಗಿತ್ತು ಇಬ್ಬರದ್ದು. ಸೊ ಏನು ಹೆಣ್ಮಗು ಅವ್ರು ಬಂದಿದ್ದರು, ಮಾತೆ ಬಂದಿದ್ದರು ಇದು ಮಧುಬನಕ್ಕೆ. ಮಾತಾಡ್ತಾ ಇದೇ ಹೇಳ್ತಾಯಿದ್ರು, ಎಷ್ಟೇ ದುಃಖ ಕೊಟ್ಟಿದ್ರು ಕ್ಷಮೆ ಮಾಡಿ ಅಂತ ಹೇಳ್ತಾಯಿದ್ವಿ. ಲೆಕ್ಕಾಚಾರ ಅಲ್ಲ, ಲೆಕ್ಕಾಚಾರ ಇತ್ತು, ಅದಕ್ಕೆ ಅವ್ರ ನಿಮ್ಮ ಜೀವನದಲ್ಲಿ ಅವ್ರು ಬಂದಿದ್ರು. ಇವಾಗ ಲೆಕ್ಕಾಚಾರ ಚುಕ್ತು ಆಯಿತು, ಇವಾಗ ಸಪ್ರೇಟ್ ಆಗ್ತಾಯಿದ್ದೀರಾ, ಪರವಾಗಿಲ್ಲ ಹೋಗಲಿ ಬಿಡಿ. ಬಟ್ ಅಟ್ಲೀಸ್ಟ್ ಆ ಒಂದೇನು ದುಃಖ ಇದೆ ಅದನ್ನು ಲೆಟ್ಗೋ ಮಾಡಲಿಕ್ಕೆ ಇವಾಗ ನೀವು ಅದಕ್ಕೆ ಕ್ಷಮೆ ಮಾಡಿ. ಏನೇ ಒಂದು ಕರ್ಮ ಮಾಡಿದ್ರು ಅವರು ಸಹ, ದುಃಖ ಕೊಟ್ಟಿದ್ರು ಸಹ ಕ್ಷಮೆ ಮಾಡಿ. ಇನ್ಸ್ಟೆಂಟಾಗಿ ಅವ್ರು ಹೇಳಿದ್ರು, ಕ್ಷಮಾ तो नहीं कर सकती हूँ. ಇನ್ಸ್ಟೆಂಟಾಗಿ ಅವ್ರ ರಿಯಾಕ್ಷನ್ ಏನಂದರೆ, ಕ್ಷಮೆ ಅಂತೂ ಮಾಡೋಕ್ಕಾಗಲ್ಲ ನನಗೆ, ಅಷ್ಟೊಂದು ದುಃಖ ತೊಗೊಂಡಿದ್ದಾರಲ್ವಾ, ಇನ್ಸ್ಟೆಂಟಾಗಿ ಅದೇ ಇದರಲ್ಲಿ ಕ್ಷಮೆ ಮಾಡೋದು ಕಷ್ಟ ಆಗತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ಓಕೆ ನೋ ಪ್ರಾಬ್ಲಮ್, ಕ್ಷಮೆ ಈ ಪರಿಸ್ಥಿತಿಯಲ್ಲಿ ಈ ಒಂದು ಸ್ಟೇಜಲ್ಲಿ ನಿಮಗೆ ಕ್ಷಮೆ ಮಾಡೋಕ್ಕಾಗೋದಿಲ್ಲ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ನಿಮಗಿವಾಗ ಜ್ಞಾನ ಸಿಕ್ಕಿದೆ ಅಲ್ವಾ, ನೀವು ಅಟ್ಲೀಸ್ಟ್ ಆತ್ಮಿಕ ದೃಷ್ಟಿಯಿಂದ ನೋಡೋಕ್ಕಾಗುತ್ತಾ ನಿಮ್ಮ ಹಸ್ಬೆಂಡ್ನ? ಅವರು ಒಂದು ಆತ್ಮದ ಒರಿಜಿನಲ್ ಕ್ವಾಲಿಟಿ ಪಾಸಿಟಿವ್. ಇದನ್ನು ಯೋಚನೆ ಮಾಡಿ. ಒರಿಜಿನಲಿ ಆತ್ಮ ಪಾಸಿಟಿವ್ ಅಲ್ಲ, ಒರಿಜಿನಲಿ ಆತ್ಮ ಲವ್ಫುಲ್ ಅಲ್ಲ, ಒರಿಜಿನಲಿ ಆತ್ಮ ಪೀಸ್ಫುಲ್ ಅಲ್ಲ. ಸೊ ಅದನ್ನು ಯೋಚನೆ ಮಾಡಿ, ಅದ್ರ ಪ್ರಕಾರ ದೃಷ್ಟಿ ಕೊಡಿ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ
ಅವಾಗ ಇನ್ಸ್ಟೆಂಟಾಗಿ ಅವ್ರು ಹೇಳಿದ್ರು ಓಕೆ ಅದಂತೂ ಆಗತ್ತೆ, ಬಟ್ ಕ್ಷಮೆ ಮಾಡೋಕ್ಕೆ ಹೇಳಬೇಡಿ ನನಗೆ. ಓಕೆ, ನೋ ಪ್ರಾಬ್ಲಮ್. ಇದನ್ನು ಶುರು ಮಾಡಿದಾಗ ಮಾಡ್ತಾ 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 ಆ ಸ್ಟೇಜ್ಗೂ ನೀವು ಬರ್ತೀರಾ. ಸೊ ಆತ್ಮಿಕ್ ಸ್ಮೃತಿ, ಆತ್ಮಿಕ್ ದೃಷ್ಟಿಯಿಂದ ಶುರು ಮಾಡಿಕೊಂಡು ಅವರು ಮತ್ತೆ ಬಂದ್ಮೇಲೆ ನೆಕ್ಸ್ಟ್ ಅವರು ಕ್ಷಮೆ ಮಾಡುವಂಥ ಸ್ಟೇಜಿಗೂ ಬಂದರು ಅಲ್ವಾ. ಸೊ ಎಷ್ಟೆಷ್ಟು ನಾವು ಆ ಒಂದು ಕ್ಲೀನ್ ಮಾಡ್ಕೋತಾ ಹೋಗ್ತೀವಿ, ಪಾಸ್ಟಿಂದ ನಾವು ಮೆಮೊರೀಸ್ ಅದನ್ನು ಬಿಡಿಸ್ಕೊತಾ ಹೋಗ್ತೀವಿ, ಅವಾಗ ಲೈಟಾಗಿ ಆಗಲಿಕ್ಕೆ ಸಾಧ್ಯ ಅಲ್ವಾ. ಈ ಜನ್ಮದಲ್ಲಿ ನೀವು ಇವಾಗ ಯೋಗ ಮಾಡ್ತೀರಲ್ಲ 6:30 8 ಗಂಟೆ ತನಕ, ಸೊ ಈ ಒಂದು ಎಕ್ಸಸೈಸ್ ಮಾಡಿ. ನೀವು ಯಾರ್ಯಾರು ನಿಮಗೆ ದುಃಖ ಕೊಟ್ಟಿದ್ದಾರೆ ಲಿಸ್ಟ್ ಅಂತೂ ಇರುತ್ತೆ ಅಲ್ವಾ ನಿಮ್ಮ ಮನಸ್ಸಿನಲ್ಲಿ. ಇವ್ರ ದುಃಖ ಕೊಟ್ಟಿದ್ದಾರೆ, ಇವ್ರ ದುಃಖ ಕೊಟ್ಟಿದ್ದಾರೆ, ಇವ್ರ ದುಃಖ ಕೊಟ್ಟಿದ್ದಾರೆ. ಸರಿ, ಅವ್ರದ್ದು ಪಾರ್ಟ್, ನಮ್ಮ ಪಾರ್ಟ್ ನಾವು. ಇವತ್ತಿನ ದಿನ ಮುರಳಿನಲ್ಲಿ ಬಾಬಾ ಹೇಳಿದ್ದಾರಲ್ಲ, ಜೋ ಬಿ ಹೋತಾ ಹೈ ಅಚ್ಚಾ ಹಿ ಹೋತಾ ಹೈ, ಡ್ರಾಮಾ ಕಲ್ಯಾಣಕಾರಿ. ಏನೇ ಆಗಿದ್ರೂ ಡ್ರಾಮಾ ಕಲ್ಯಾಣಕಾರಿ. ಏನಾದರೂ ಒಂದು ಲೆಸನ್ ನಮಗೆ ಕಲಿಸ್ಬಿಟ್ಟು ಹೋಗಿದೆ ಡ್ರಾಮಾದ ಸೀನ್ಗಳು ಅಲ್ವಾ. ಸೊ ಅದಕ್ಕೂ ಓಕೆ, ಅದನ್ನು ಕ್ಷಮ ಮಾಡಿ ಒಬ್ಬರು ಎಮರ್ಜ್ ಮಾಡಿಕೊಂಡು ಅವರಿಗೆ ಕ್ಷಮೆ ಮಾಡಿ. ಓಕೆ ಅಪ್ಪ, ನೋ ಪ್ರಾಬ್ಲಮ್, ಇವಾಗ ಆಯಿತು, ಮುಂದೆನಾದರೂ ಅಟ್ಲೀಸ್ಟು ನಮ್ಮ ಸಂಬಂಧಗಳು ಚೆನ್ನಾಗಿ ಮಾಡ್ಕೊಳ್ಳೋಣ ಅಲ್ವಾ. ಒಂದು ಕ್ಷಮೆ ಮಾಡುವಂಥ ಒಂದು ಎಕ್ಸಸೈಸ್ ಮಾಡ್ತಾ ಹೋಗಿ ನೋಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ, ಒಂಥರ ಖುಷಿ, ಆಂತರಿಕವಾಗಿ ಒಂದು ಫ್ರೀನೆಸ್, ಲೈಟ್ನೆಸ್ ಅದು ಅನುಭವ ಆಗಲಿಕ್ಕೆ ಶುರು ಆಗತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಟ್ರಾ ಲಗೇಜ್. ಇದು ಒಂದು ಎಕ್ಸ್ಟ್ರಾ ಲಗೇಜ್ ಪಾಸ್ಟಿಂದು. ನೆಕ್ಸ್ಟ್ ಎಕ್ಸ್ಟ್ರಾ ಲಗೇಜ್ ನಾವು ಏನು ಯೂಶ್ವಲಿ ಕ್ಯಾರಿ ಮಾಡ್ತೀವಿ ಆತ್ಮದಲ್ಲಿ ಅಂತಂದರೆ ಭವಿಷ್ಯದ ಚಿಂತೆ. ಭವಿಷ್ಯದ ಚಿಂತೆ ಎಷ್ಟು ಜನಕ್ಕಿದೆ? ಇದೆಯಾ? ಓಕೆ, 4-5 ಜನ. ಯಾರಿಗೆ ಇಲ್ಲ ಭವಿಷ್ಯದ ಚಿಂತೆ? ಒಂದು 10-15 ಜನ ಅಷ್ಟೇ. ಆಮೇಲೆ ಮಿಕ್ಕಿದವರು ಚಿಂತೆ ಇದೆಯೋ, ಚಿಂತೆ ಇಲ್ವಾ ಭವಿಷ್ಯದ್ದು? ಏನು ಹೇಳ್ತೀರಾ? ಚಿಂತೆ ಇಲ್ಲ, ಚಿಂತೆ ಇಲ್ಲ. ಬಾಬಾ ಒಂದು ಟೈಟಲ್ ಕೊಟ್ಟಿದ್ದಾರೆ ನಮಗೆ, ಬೇಫಿಕರ್ ಬಾದ್ಶಾಹ. ಇದು ಜ್ಞಾಪಕ ಮಾಡ್ಕೊಳ್ಳಿ. ಬೇಫಿಕರ್ ಬಾದ್ಶಾಹ ಯಾರಾಗಲಿಕ್ಕೆ ಸಾಧ್ಯ? ಬೇಫಿಕರ್ ಬಾದ್ಶಾಹ ಯಾರಾಗ್ಲಿಕ್ಕೆ ಸಾಧ್ಯ? ಯಾರಾಗ್ಲಿಕ್ಕೆ ಸಾಧ್ಯ? ಯಾರಿಗೆ ಬಾಬನಲ್ಲಿ ನಿಶ್ಚಯ ಇದೆ, ಬಾಬನ ಜ್ಞಾನದಲ್ಲಿ ನಿಶ್ಚಯ ಇದೆ. जब साथी हो भगवान तो क्या करेगा आंधी और तूफान. ಭಗವಂತ ನಮ್ಮ ಸಾಥಿ ಆದಮೇಲೆ ಈ ಒಂದು ಬಿರುಗಾಳಿಗಳು ಏನು ಮಾಡಲಿಕ್ಕೆ ಸಾಧ್ಯ? ಆ ಒಂದು 100% ನಿಶ್ಚಯ ಇದ್ದಾಗ ಭವಿಷ್ಯದ ಚಿಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಯಾವಾಗಲೂ ಭವಿಷ್ಯದ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡಿ. ಕೊರೋನಾ ಕಾಲದಲ್ಲಿ ತುಂಬಾ ಒಂಥರ ಎಲ್ಲರಿಗೂ ಟೆನ್ಷನ್ ಆಗೋಗಿತ್ತಲ್ವ. ಒಂಥರ ವಾತಾವರಣನೇ ಒಂಥರ ಪೂರ್ತಿ ಟೆನ್ಷನ್ ಆಗೋಗಿತ್ತು. ಏನಾಗುತ್ತಪ್ಪ ಭವಿಷ್ಯ, ಏನಾಗುತ್ತೋ ಒಂಥರ ಹೆದರಿಕೆ ಆಗೋಗಿತ್ತು. ಆವಾಗ ಒಂದು ಸುಂದರವಾದ ಮೆಸೇಜ್ ಬಂತು ಬಾಬನಿಂದ. ರುಕ್ಮಿಣಿ ಬೆನ್ನು ಶಾಂತಿವನದಲ್ಲಿ ಭೋಗ ಇಡ್ತಾರಲ್ಲ ಪ್ರತಿ ಗುರುವಾರ. ಒಂದು ಗುರುವಾರ ಬಾಬಾ ತುಂಬ ಸುಂದರವಾದ ಮೆಸೇಜ್ ಕೊಟ್ಟರು. ಕೊರೋನಾ ಬಹುತ್ ಹೋಗ್ಯಾ ಅಭಿ. ಏಕೆಂದರೆ ಅದೇ ಒಂದು ಕೊರೋನಾ ಆಯಿತು, ಹಂಗಾಯಿತು, ಹಿಂಗಾಯ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಮತ್ತಿನ್ನ ಟೆನ್ಷನ್ ಜಾಸ್ತಿ ಆಗತ್ತೆ. ಸೊ ಅವ್ರು ಹೇಳಿದ್ರು, ಭವಿಷ್ಯ के बारे में सोचो, सत्युगी दैवी दुनिया के बारे में सोचो, वहाँ के वातावरण, वहाँ कौन सी दुनिया में जाने वाले हैं उसके बारे में सोचो. तो ಮತ್ತೆ ನಾವು ಅದನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ವಿ. ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಆನ್ಲೈನ್ನೂ ಸಹ. ಗೋಲ್ಡನ್ ಡ್ರಾಪ್ಸ್ ಅಂತ ವಿದೇಶಿ ಡಬಲ್ ಫಾರಿನರ್ಸನ್ನು ಅದನ್ನು ವರ್ಕ್ಶಾಪ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಟೆನ್ಷನ್ ಬರೀ ಕೊರೋನಾ ಬಗ್ಗೆನೇ ಯೋಚನೆ ಮಾಡಿದ್ರೆ, ಮತ್ತೆ ಯಾವಾಗ ನಾವು ಕಾಯಿಲೆ ಬಿದ್ದಾಗ ಕಾಯಿಲೆ ಬಗ್ಗೆನೇ ಯೋಚನೆ ಮಾಡಿ, ಅಯ್ಯೋ ನನಗೆ ಹೊಟ್ಟೆ ನೋವು, ಅಯ್ಯೋ ನನಗೆ ಈ ಕಾಯಿಲೆ, ಅಯ್ಯೋ ನನಗೆ ಈ ಕಾಯಿಲೆ ಅಂತ ಯೋಚನೆ ಮಾಡಿದ್ರೆ ಕಾಯಿಲೆ ಜಾಸ್ತಿ ಆಗತ್ತೆ
ಅಲ್ವಾ? ಸೊ ಆ ಮೆಡಿಸಿನ್ಸ್ ತೊಗೋಬೇಕು, ಟ್ರೀಟ್ ಮಾಡಬೇಕು. ಬಟ್ ಅದೇನು ಅಂತಂದರೆ ಸರಿ ಆಯಿತು, ಇದೆ ಪರವಾಗಿಲ್ಲ, ಬಟ್ ಅದು ಸರಿ ಹೋಗುತ್ತೆ. ಯೋಗದಿಂದ ಶಕ್ತಿಯಿಂದನೂ ಅದನ್ನು ಹೀಲ್ ಮಾಡ್ಕೊಂಡು. ಇವಾಗ ಕೊರೋನಾ ಅಂತ ಇಟ್ಕೊಂಡು ಕೂತ್ಕೊಂಡಾಗ ಅದ್ರ ಬಗ್ಗೆನೇ ಯೋಚನೆ ಜಾಸ್ತಿ ಅಲ್ವಾ? ಸೊ ಭವಿಷ್ಯದಲ್ಲಿ ನಾವು ಯಾವ ಪ್ರಪಂಚಕ್ಕೆ ಹೋಗ್ತೀವಿ, ಆ ಒಂದು ವಾತಾವರಣ ಎಲ್ಲಿರುತ್ತೆ, ಹೇಗಿರುತ್ತೆ, ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ಅಲ್ಲಿ ಒಂದು ಪ್ರತಿಯೊಬ್ಬ ಮನುಷ್ಯರು ಪ್ರತಿಯೊಬ್ಬ ದೇವಿ ದೇವತೆಗಳ ಗುಣಗಳು ಹೇಗಿರುತ್ತೆ, ಹೇಗೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ, ಹೇಗೆ ನಾವು ಮಾತಾಡ್ತೀವಿ, ಪ್ರತಿಯೊಂದು ಒಂಥರ ಆ ಒಂದು ಇಮ್ಯಾಜಿನ್ ಮಾಡಿಕೊಂಡು ಅದೊಂದು ವಿಜುವಲೈಸ್ ಮಾಡಿಕೊಂಡು ಆ ಒಂದು ಅನುಭವದಲ್ಲಿ ನಾವು ಯಾವಾಗ ಇದ್ವಿ ಆವಾಗ ಪೂರ್ತಿ ಕೊರೋನಾ ಕಾಲದ್ದು ಮರ್ತೇ ಹೋಗಾಯ್ತು. ಅದಕ್ಕೆ ಬ್ರಹ್ಮಬಾಬಾನೂ ಸಹ ಮಧ್ಮಧ್ಯದಲ್ಲಿ ಮೈ ತುಮಿಷ್ಣು ಬನುಂಗ ಡ್ಯಾನ್ಸ್ ಮಾಡ್ತಿದ್ರಲ್ವ ಬಾಬಾ. ನಾನಂತೂ ಕೃಷ್ಣ ಆಗ್ತೀನಿ ಮುಂದೆ ಹೋಗ್ಬಿಟ್ಟು, ಒಂದು ಚಿಕ್ಕ ಮಗು ಆಗ್ತೀನಿ. ಆ ಒಂದು ಯಾವಾಗ ಭವಿಷ್ಯದ ಬಗ್ಗೆ ಪಾಸಿಟಿವ್, ಅದಂತೂ ಗ್ಯಾರಂಟೀಡ್ ಅಲ್ಲ. ಬಾಬಾ ಸತ್ಯುಗದಲ್ಲಂತೂ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ಅದಂತೂ ಗ್ಯಾರಂಟಿ ಇದೆ. ಗ್ಯಾರಂಟಿ ಅನಿಸುತ್ತೆ. ಎಲ್ಲೋ ಸತ್ಯುಗ ಹೋಗ್ತೀರಾ? ಗ್ಯಾರಂಟಿ ಇದೆ ಅಲ್ಲ? ಸತ್ಯುಗದ ಆದಿನಲ್ಲಿ ಹೋಗ್ತಿರಲ್ಲ ಎಲ್ಲರೂ. ಸೊ ಗ್ಯಾರಂಟಿ ಕೊಟ್ಟಿದ್ದಾರೆ ಬಾಬಾ. ಯಾರೂ ಗ್ಯಾರಂಟಿ ಕೊಡಲ್ಲ, ಬರೀ ಶಿವಬಾಬಾ ಮಾತ್ರ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ. ಏಕೆಂದರೆ ಅವರು ಸತ್ಯಂ ಶಿವಂ ಸುಂದರಂ. ಪೊಲಿಟಿಷಿಯನ್ಸ್ ಥರ ಅಲ್ಲ ಅಲ್ವಾ ಅವರು? ಜೂಟೆ ಆಶ್ವಾಸನೆ ದೇನೆ ವಾಲೆ ಪೊಲಿಟಿಷಿಯನ್ಸ್, ಸುಳ್ಳು ಆಶ್ವಾಸನೆಗಳು ಕೊಡ್ತಾರೆ. ಬಟ್ ಭಗವಂತ ಅದೇನು ಮಾತು ಹೇಳ್ತಾರೆ ಅದರಂತೆ ನಡೀತಾರೆ. ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ನಮಗೆ ಭಾಗ್ಯವನ್ನು ಕೊಡ್ತಾರೆ. ಸೊ ಇದಂತೂ ಗ್ಯಾರಂಟೀಡ್ ನಾವು ಸತ್ಯುಗದಲ್ಲಿ ಹೋಗ್ತೀವಿ ಅಂತ. ಈ ಕ್ಷಣದಲ್ಲಿ ನಾನು ಶರೀರ ಬಿಟ್ಟೆ ಅಂತಂದರೆ ನಂದು ಭವಿಷ್ಯದ ಜನ್ಮ ಒಳ್ಳೆಯದೇ ಇದೆ ಅಂತ ಅದಂತೂ ಗ್ಯಾರಂಟೀಡು. ಆದರೆ ಈ ಜೀವನದಲ್ಲಿ ಇದ್ದುಕೊಂಡು ನಮ್ಮ ಭವಿಷ್ಯ ಆಗತ್ತೆ ಅಂತ ಯಾವಾಗಲೂ ವಿಜುವಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಜನ್ಮದಲ್ಲಿ ನಾವು ಫರಿಷ್ಠೆಗಳು, ಅದು ಸಾಕ್ಷಾತ್ ಅದು ಆಗಬೇಕು. ಬಟ್ ಯಾವಾಗಲೂ ಭವಿಷ್ಯ ನಮ್ಮದು ಉಜ್ವಲನೆ. ಯಾಕಂದರೆ ಈ ವರ್ತಮಾನ ಸಮಯ ನಮ್ಮ ಕರ್ಮ ಶ್ರೇಷ್ಠ ಆಗಿದೆ. ಕರ್ಮ ಯಾವಾಗ ನಾನು ಶ್ರೇಷ್ಠ ಮಾಡ್ಕೊಳ್ತಾ ಹೋಗ್ತೀನಿ ಆವಾಗ ಭವಿಷ್ಯ ನಿಶ್ಚಿತವಾಗಿ ಶ್ರೇಷ್ಠ ಅಲ್ವಾ? ನನ್ನ ಕರ್ಮಗಳಲ್ಲಿ ನಾನು ಯಾವ್ದಾದ್ರು ಗಡ್ಬಡ್ ಮಾಡಿದರೆ, ಏನಾದರೂ ಒಂದು ಕರ್ಮದಲ್ಲಿ ಪಾಪ ಕರ್ಮಗಳನ್ನು ಮಾಡಿದಾಗ ಹೆದರಿಕೆ ಇರುತ್ತೆ, ಅಯ್ಯೋ ಭವಿಷ್ಯ ಏನಾಗುತ್ತಪ್ಪ ಅಂತ. ಬಟ್ ನಾನು ಪ್ರತಿಯೊಂದು ಕ್ಷಣ ನಾನು ಕರ್ಮ ಶ್ರೇಷ್ಠ ಮಾಡ್ಕೊಂಡು ಹೋದಾಗ ನನ್ನ ಭಂಡಾರ, ನನ್ನ ಅಕ್ಯುಮುಲೇಷನ್, ನಮ್ಮದು ಡೆಪಾಸಿಟ್ ಏನಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಆತ್ಮದ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಶ್ರೇಷ್ಠ ಕರ್ಮದ ಡೆಪಾಸಿಟ್ ಜಾಸ್ತಿ ಇರೋ ಕಾರಣದಿಂದ ಭವಿಷ್ಯ ಉಜ್ವಲ ಇದ್ದೇ ಇದೆ. ಅದಕ್ಕೆ ಕರ್ಮದ ಮೇಲೆ ನಾವು ಯಾವಾಗಲೂ ವಿಶ್ವಾಸ ಮಾಡಬೇಕು, ಕರ್ಮ ಶ್ರೇಷ್ಠ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಭವಿಷ್ಯ ಉಜ್ವಲ ಆಗತ್ತೆ. ಆಮೇಲೆ ವಿಜುವಲೈಸೇಷನ್ ಮಾಡ್ತಾ ಹೋಗಿ, ಏನು ಬೇಕೋ ಜೀವನದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ, ಏನು ಬೇಡ ಜೀವನದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬೆಳಗ್ಗೆನೂ ಹೇಳಿದ್ನಲ್ಲ, ವೇರ್ ಮೈ ಅಟೆನ್ಷನ್ ಗೋಸ್ ದೇರ್ ಮೈ ಎನರ್ಜಿ ಫ್ಲೋಸ್, ವೇರ್ ಮೈ ಎನರ್ಜಿ ಫ್ಲೋಸ್ ದೇರ್ ಮೈ ಲೈಫ್ ಗ್ರೋಸ್. ಅಕಸ್ಮಾತ್ ನಾನು ಕಾಯಿಲೆ ಆಯಿತು ಅಂತ ಯೋಚನೆ ಮಾಡಿದಾಗ ಕಾಯಿಲೆ ಅದು ಮಲ್ಟಿಪ್ಲೈ ಆಗುತ್ತೆ, ಕಾಯಿಲೆ ಬಗ್ಗೆನೇ ಯೋಚನೆ ಮಾಡಿದಾಗ. ಸೊ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ದಲ್ಲೇ ಯೋಗ ಮಾಡ್ಬೇಕಾದ್ರೆ ನಾವು ಏನು ಯೋಚನೆ ಮಾಡಬೇಕು? ನಾನು ತಂದುರಸ್ತವಾಗಿದ್ದೀನಿ, ಆಗ್ತೀನಿ, ಆರೋಗ್ಯವಂತ ಆಗ್ತೀನಿ ಅಥವಾ ಆರೋಗ್ಯವಂತ ಇದ್ದೀನಿ ಅಂತ ಯಾವಾಗ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದಾಗ ಆ ಒಂದು ಪಾಸಿಟಿವ್ ಎನರ್ಜಿ ಬಾಬನಿಂದ ತಗೊಂಡು ನಾನು ಶರೀರಕ್ಕೆ ಕೊಡ್ತಾ ಇರೋ ಕಾರಣದಿಂದ ಅದೆಲ್ಲ ಕಾಯಿಲೆಗಳು ಹೀಲ್ ಆಗ್ತಾ ಹೋಗತ್ತೆ ಅಲ್ವಾ? ಸೊ ಕಾಯಿಲೆ ಅಂದರೆ ಕಾಯಿಲೆಗೆ ನಾನು ಜಾಸ್ತಿ ಎನರ್ಜಿ ಕೊಡ್ತಾ ಇರೋ ಕಾರಣದಿಂದ ಕಾಯಿಲೆ ಮಲ್ಟಿಪ್ಲೈ ಆಗತ್ತೆ. ಅದನ್ನು ಬಿಟ್ಟು ನಾನು ಆ ಕಾಯಿಲೆನ ಹೀಲ್ ಮಾಡಲಿಕ್ಕೆ ಬಾಬನಿಂದ ಎನರ್ಜಿ, ನಾನು ಆರೋಗ್ಯವಂತವಾಗಿದ್ದೀನಿ ಅಂತ ಯೋಚನೆ ಮಾಡಬೇಕು ಅಲ್ವಾ? ಏನು ಜೀವನದಲ್ಲಿ ಬೇಡವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅಕಸ್ಮಾತು
ಕ್ರೋಧ ಇತ್ತು, ಕ್ರೋಧ ಬಿಡಬೇಕು ಕ್ರೋಧ ಬಿಡಬೇಕು ಕ್ರೋಧ ಬಿಡಬೇಕು ಅಂದರೆ ಕ್ರೋಧ ಕಮ್ಮಿ ಆಗುತ್ತಾ? ಕ್ರೋಧ ಕಮ್ಮಿ ಆಗುತ್ತಾ? ಏನು ಮಾಡ್ಬೇಕು ಅದ್ರ ಬಗ್ಗೆ? ಅದ್ರ ಬದಲು ಕ್ರೋಧದ ಅಪೋಸಿಟ್ ಏನು? ಶಾಂತಿ ಅಲ್ವಾ? ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೀನಿ. ಶಾಂತಿಯ ಶಕ್ತಿಯ ಅನುಭೂತಿ ಎಷ್ಟು ನಾನು ಜಾಸ್ತಿ ಮಾಡ್ತಾ ಹೋಗ್ತೀನಿ, ಆತ್ಮನಲ್ಲಿ ಶಾಂತಿಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಟೋಮ್ಯಾಟಿಕ್ಕಾಗಿ ಏನು ಕ್ರೋಧ, ಇರಿಟೇಷನ್ನು, ಚಿಕ್ಕ ಪುಟ್ಟದ್ದು, ಅದನ್ನು ಬಾಲ್ ಬಚ್ಚೆ ಇದೆ ಏನಿದೆ, ಅದು ಮಕ್ಕಳದೇನಿದೆ ಕ್ರೋಧದ್ದು, ಅದೆಲ್ಲ ಹೊಡ್ತಾ ಹೋಗತ್ತೆ. ಸೊ ಈ ಥರ ಹೀಲ್ ಮಾಡ್ಬೇಕು. ಏನು ಬೇಡವೋ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ, ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋದು. ಯಾಕೆಂದರೆ ಈ ರೂಮಲ್ಲಿ ಅಕಸ್ಮಾತು ಪೂರ್ತಿ ಅಂಧಕಾರವಾಯಿತು, ಡಾರ್ಕ್ ಆಗಿತ್ತು, ಲೈಟ್ ಹೆಂಗೆ ತರ್ತೀರಾ? ಈ ರೂಮಲ್ಲಿ ಡಾರ್ಕ್ ಆಗಿದ್ದರೆ, ಅಂಧಕಾರವಾಗಿದ್ದಾಗ ಲೈಟ್ ಆನ್ ಮಾಡ್ತೀರಾ ಅಥವಾ ಕಿಟಕಿ ದರ್ವಾಜ ಎಲ್ಲ ಓಪನ್ ಮಾಡ್ತೀರಾ? ಸನ್ಲೈಟ್ ಬಂದರೆ ಈ ರೂಮು ಬ್ರೈಟ್ ಆಗತ್ತೆ ಅಲ್ವಾ? ಅದ್ರ ಬದಲು ಅಂಧಕಾರಕ್ಕೆ ಹೇಳಿದ್ರೆ ಅಂಧಕಾರ ಹೋಗು, ಅಂಧಕಾರ ಹೋಗು, ಕತ್ಲು ಹೋಗು, ಕತ್ಲು ಹೋಗು ಅಂದರೆ ಕತ್ಲು ಹೋಗುತ್ತಾ? ಹೋಗೋದಿಲ್ಲ. ಅದ್ರ ಬದಲು ಲೈಟ್, ಕ್ಯಾಂಡಲ್ಲೋ ಅಥವಾ ದೀಪನೋ ಟಾರ್ಚೋ ಅಥವಾ ಲೈಟ್, ಏನೋ ಒಂದು ಲೈಟಿಂದ ಎನರ್ಜಿ ತೊಗೊಂಡು ಬಂದ ತಕ್ಷಣ ಕತ್ಲು ಹೊರಟೋಗತ್ತೆ. ಹಾಗೇ ನಮಗೇನು ಬೇಡವೋ ಅದೆಲ್ಲ, ನೆಗೆಟಿವಿಟಿ ಏನಿದೆ ಅದೆಲ್ಲ ಕತ್ಲು, ಪಾಸಿಟಿವಿಟಿ ಏನಿದೆ ಅದು ಗುಣಗಳು, ಪಾಸಿಟಿವಿಟಿ ಅದು ಬೆಳಕು. ಬಾಬಾ ಏನು ಹೇಳೋದು? ಗುಣಗಳಿಗೆ ಶಕ್ತಿ ಇದೆ, ಅವಗುಣಗಳಿಗೆ ಏನು ಶಕ್ತಿ ಇಲ್ಲ, ಶಕ್ತಿಹೀನ. ಅದಕ್ಕೆ ಬಾಬಾ ಇದಕ್ಕೆ ಏನು ಕಂಪ್ಯಾರಿಸನ್ ಮಾಡ್ತಾರೆ, ಅದೆಲ್ಲ ಪೇಪರ್ ಟೈಗರ್. ಟೈಗರ್ ಅದು ಬಟ್ ಪೇಪರ್ ಟೈಗರು. ಪೇಪರ್ ಟೈಗರ್ ಅದರಲ್ಲೇನಾದ್ರು ಶಕ್ತಿ ಇದೆಯಾ? ಅದೊಂದು ಬೊಂಬೆ, ಪೇಪರಿನ ಬೊಂಬೆ ಅಲ್ವಾ? ಅದ್ರ ಏನೂ ಶಕ್ತಿ ಇಲ್ಲ. ಬಟ್ ಅದನ್ನು ಯೋಚನೆ ಮಾಡ್ತೀವಿ, ಅಯ್ಯೋ ಅದು ಹುಲಿ, ಅದು ಅಯ್ಯೋ ಅದು ಹುಲಿ, ಅದಕ್ಕೆ ನಾವು ಎನರ್ಜಿ ಕೊಡ್ತಾ ಇದ್ದೀವಿ. ಅದಕ್ಕೆ ಏನಿಲ್ಲ, ಉಫ್ ಅಂದರೆ ಹೊರಟೋಗುತ್ತೆ ಅದು ಅಲ್ವಾ? ಸೊ ಅದಕ್ಕೆ ಅದು ಏನೂ ಶಕ್ತಿ ಇಲ್ಲ, ಬಲಹೀನತೆಗೆ ಏನೂ ಶಕ್ತಿ ಇಲ್ಲ, ಅವಗುಣಗಳಿಗೆ ಏನೂ ಶಕ್ತಿ ಇಲ್ಲ. ಕೇವಲ ನಾವು ಗುಣಗಳ ಬೆಳಕನ್ನು ತಗೊಂಡು ಬಂದರೆ ಅವಗುಣಗಳ ಕತ್ಲು ಆಟೋಮ್ಯಾಟಿಕ್ಕಾಗಿ ಹೊರಟೋಗತ್ತೆ. ಕ್ರೋಧ ತೆಗಿಬೇಕು ಅಂತಂದರೆ ಶಾಂತಿಯ ಶಕ್ತಿಯನ್ನು ತಗೊಂಡು ಬರಬೇಕು. ಘೃಣ, ಈರ್ಷ್ಯ, ದ್ವೇಷಗಳನ್ನು ತೆಗಿಬೇಕು ಅಂತಂದರೆ ಪ್ರೇಮದ ಶಕ್ತಿ, ಸ್ನೇಹದ ಶಕ್ತಿಯನ್ನು ತಗೊಂಡು ಬರಬೇಕು. ಆಮೇಲೆ ಅಪವಿತ್ರತೆಯನ್ನು ತೆಗಿಲಿಕ್ಕೆ ಅಥವಾ ಡಿಸಾನೆಸ್ಟಿ, ಎರಾಫೇರಿ ಇದೆಲ್ಲ ಇದೆಲ್ಲ ತೆಗಿಬೇಕು ಅಂತಂದರೆ ಪವಿತ್ರತೆಯ ಶಕ್ತಿ ತಗೊಂಡು ಬರಬೇಕು. ದುಃಖವನ್ನು ತೆಗಿಬೇಕು ಅಂತಂದರೆ ಸುಖದ ಶಕ್ತಿ, ಸುಖದ ಅನುಭೂತಿ, ಬಾಬನಿಂದ ಏನು ಅತೀಂದ್ರಿಯ ಸುಖದ ಅನುಭೂತಿ ಆಗ್ತಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ದುಃಖದ ಏನು ಒಂದು ಮೆಮೊರಿನಲ್ಲಿದೆ ಅದೆಲ್ಲ ಹೀಲ್ ಆಗ್ತಾ ಹೋಗತ್ತೆ. ಸೊ ಅದರ ಅಪೋಸಿಟ್ ಏನೇನಿದೆ ಸಂಸ್ಕಾರದಲ್ಲಿ, ನೆಗೆಟಿವ್ ಸಂಸ್ಕಾರ, ಅದರದ ವಿಪರೀತವಾದ ಏನು ಗುಣಗಳಿದೆ ಅದರ ಅನುಭೂತಿ ಮಾಡ್ತಾ ಮಾಡ್ತಾ ನೆಗೆಟಿವ್ ಏನು ಮೆಮೊರೀಸ್ನಲ್ಲಿದೆ ಇದರಲ್ಲಿ ಅದನ್ನೆಲ್ಲ ನಾವು ಹೀಲ್ ಮಾಡ್ತಾ ಭವಿಷ್ಯಕ್ಕೂ ಸಹ ಅದನ್ನು ನಾವು ಜಮಾ ಮಾಡ್ತಾ ಹೋಗಬೇಕಾಗತ್ತೆ. ಈಸಿ ಅದು. ಬರೀ ಟೆಕ್ನಿಕ್ ಅರ್ಥ ಮಾಡಿಕೊಂಡಾಗ ಅದು ಈಸಿಯಾಗಿ ಹೋಗುತ್ತೆ ಅಷ್ಟೆ. ಕಷ್ಟ ಏನಿಲ್ಲ, ಬಿನಾ ಕಾರಣದಿಂದನೇ ನಾವು ಕಷ್ಟಪಡ್ತಾ ಇದ್ದೀವಿ ಅಷ್ಟೆ. ಬಾಬಾ ಹೇಳ್ತಾರೆ ಈಸಿ ರಾಜಯೋಗ, ಈಸಿ ರಾಜಯೋಗ, ಈಸಿ ರಾಜಯೋಗ ಅಲ್ವಾ? ಕಷ್ಟ ಏನಿಲ್ಲ, ಕೇವಲ ಅರ್ಥ ಮಾಡಿಕೊಂಡು ಅದರ ಅನುಸಾರ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಎಲ್ಲದೂ ಸಹ ಸಹಜ ಆಗೋಗುತ್ತೆ. ಹಾಗೆ ನಾವು ಹೇಗೆ ಪಾಸ್ಟ್ ಮೆಮೊರೀಸ್, ನೆಗೆಟಿವ್ ಮೆಮೊರೀಸ್ ಹೀಲ್ ಮಾಡ್ಕೊಳ್ತಾ
ಭವಿಷ್ಯದ ಬಗ್ಗೆ ನಾವು ಜಾಸ್ತಿ ಯಾವಾಗ ಚಿಂತೆ ಮಾಡೋದಿಲ್ಲ, ಪಾಸಿಟಿವ್ ಎನರ್ಜಿ ಕೊಡ್ತಾ ಹೋಗ್ತೀವಿ. ಬಾಬನಲ್ಲಿ ನಾವು ಯಾವಾಗ ನಿಶ್ಚಯ ಇಟ್ಕೊಂಡು ನಾವು ಮುಂದುವರಿತಾ ಹೋಗ್ತೀವಿ, ಎಕ್ಸ್ಟ್ರಾ ಲಗೇಜಸ್ ನಾವು ತೆಗೆದಾಗ ನಮ್ಮ ಜೀವನ ರೂಪಿ ಯಾತ್ರೆ ತುಂಬ ಸುಖಮಯವಾಗಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರಲ್ಲ, ಜೀವನದ ಇದರಲ್ಲೂ ಯಾವಾಗಲೂ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರಾವೆಲ್ ಲೈಟ್, ಯಾತ್ರೆ ನಿಮ್ಮ ಲಗೇಜ್ ಲೈಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಜಾಸ್ತಿ ಲಗೇಜ್ ತೊಗೊಬಂದರೆ ನಿಮಗೆ ಪ್ರಾಬ್ಲಮ್ಮು, ಅದನ್ನು ಸಂಭಾಲನೆ ಮಾಡೋಂಥದ್ದು ಅಲ್ವಾ. ಸೊ ಹಾಗೆ ಜೀವನ ರೂಪಿ ಯಾತ್ರೆಯಲ್ಲೂ ಸಹ ಈ ಲಗೇಜ್ ಇಲ್ಲಿ ಲೈಟಾಗಿದ್ದಾಗ ನಾವು ಹಾರೋಗ್ಲಿಕ್ಕೆ ಸಾಧ್ಯ. ಕೇವಲ ವರ್ತಮಾನ, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ದಲೇ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸಮಯ, ಪ್ರತಿಯೊಂದು ಸೆಕೆಂಡ್ ಶ್ವಾಸ ನಾವು ಅದು ಸಫಲತೆ ಪೂರ್ವಕವಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಹೋದಾಗ ಭವಿಷ್ಯವಂತೂ ಉಜ್ವಲ ಇದ್ದೇ ಇದೆ. ಆವಾಗ ನಿಶ್ಚಿಂತ ಚಕ್ರವರ್ತಿಗಳಾಗಲಿಕ್ಕೆ ಸಾಧ್ಯ. ಆಯಿತಾ? ನಿಶ್ಚಿಂತ ಚಕ್ರವರ್ತಿಗಳು, ಈ ಟೈಟಲ್ ನೆನ್ಪಿಟ್ಕೊಳ್ಳಿ. ಜಾನಕಿದಾದಿ ಯಾವಾಗಲೂ ಹೇಳ್ತಾರೆ, ಜೇಬ್ ಖಾಲಿ और ರಾಜ ಬನ್ನೆಗೆ ಜಾರೆ ಏನ. ಅತೀಂದ್ರಿಯ ಸುಖದ ಅನುಭವ. ನಮ್ಕಿನ್ನ ಜಾಸ್ತಿ ಆಸ್ತಿವಂತರು ಯಾರು? ಒಂದು ಆಂತರಿಕ ಸುಖ, ಶಾಂತಿ, ನೆಮ್ಮದಿ ನಮ್ಕಿನ್ನ ಜಾಸ್ತಿ ಯಾರಿಗೂ ಇರಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಎಷ್ಟೆಷ್ಟು ನಾವು ಅನುಭೂತಿ ಮಾಡ್ತಾ ಹೋಗ್ತೀವಿ ಅಷ್ಟೆಷ್ಟು ನಾವು ಜಮಾ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆನಾ? ಓಕೆ, ಕನ್ನಡದಲ್ಲಿ ಆಯಿತು ಪೂರ್ತಿ. ಓಂ ಶಾಂತಿ. ಎಲ್ರು ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ